ಸೀಟ್ ಇನ್ನೊಂದು ಜರಿಸಬೇಕಾಗಿತ್ತು. ನಮ್ಮ ಮಣ್ಣಿನ ಕಥೆ ಅನ್ನೋದು ಈಗಾಗಲೇ ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಷಯ. ಪ್ರಾದೇಶಿಕವಾಗಿ ಇರುವಂತಹ ಕೆಲವೊಂದು ಸಂಸ್ಕೃತಿಯನ್ನ ಆ ಪ್ರದೇಶಕ್ಕೆ ಮಾತ್ರ ಅಲ್ಲ, ಜಗತ್ತಿನಾದ್ಯಂತ ತಲುಪಿಸುವ ಯಾವುದಾದ್ರೂ ಮಾಧ್ಯಮ ಇದ್ರೆ ಖಂಡಿತವಾಗಿಯೂ ಅದು ಸಿನಿಮಾ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹಾಗಾಗಿ ಕೆರೆಬೇಟೆ ನಮ್ಮ ಮಲೆನಾಡಿನ ಸಂಸ್ಕೃತಿಯ ಜೊತೆಗೆ ಸಿನಿಮಾದಲ್ಲಿ ಮೀನು ಹಿಡಿಯುವ ಕೆರೆಬೇಟೆ ಅದು ಆತ್ಮ ಅಷ್ಟೇ. ಆದ್ರೆ ಅದಕ್ಕೂ ಮಿಗಿಲಾಗಿ ಒಂದು ವಿಭಿನ್ನವಾದ ಕಥಾ ಹಂದರದ ಮೂಲಕ ನಿಮ್ಮ ಮುಂದೆ ಮಾರ್ಚ್ 15ನೇ ತಾರೀಕು ಬರೋದಕ್ಕೆ ಸಿದ್ಧವಾಗಿ ನಿಂತಿದ್ದು ನಮ್ಮ ಸಿನಿಮಾ ಕೆರೆಬೇಟೆ. ಹಾಗಾಗಿ ಕೆರೆಬೇಟೆ ಬಗ್ಗೆ ಫಸ್ಟ್ ಲುಕ್ ಆಗಿರಬಹುದು, ಟೀಸರ್ ಆಗಿರಬಹುದು, ಟ್ರೈಲರ್ ಆಗಿರಬಹುದು, ಈಗಾಗಲೇ ರಿಲೀಸ್ ಆಗಿರುವ 2 ಹಾಡುಗಳನ್ನ ನೀವೆಷ್ಟು ಪ್ರೀತಿಯಿಂದ ಸ್ವೀಕರಿಸಿದ್ದೀರೋ ಅಷ್ಟೇ ಪ್ರೀತಿ ಈ ಹಾಡಿಗೆ ಹಾಗೂ ಮಾರ್ಚ್ 15ರ ನಂತರ ನಮ್ಮ ಸಿನಿಮಾಗೂ ಸಿಗಲಿ ಅಂತ ಆಶಿಸ್ತಾ, ಟ್ರೈಲರ್ ನೋಡಿ ಟ್ರೈಲರ್ ಬಗ್ಗೆ ಶಾಭಾಷ್ ಹೇಳಿರೋದು ತುಂಬಾ ಜನ ಇದ್ದಾರೆ. ಅದು ಖ್ಯಾತ ನಟ ನಟಿಯರಿರಬಹುದು, ನಿರ್ದೇಶಕರಿರಬಹುದು, ಅಥವಾ ಕನ್ನಡ ಚಿತ್ರರಂಗವನ್ನ ಪ್ರೀತಿಸುವಂತಹ ಹಲವರು ನಮ್ಮ ಕೆರೆಬೇಟೆ ಟ್ರೈಲರ್ ಬಗ್ಗೆ ಮಾತನಾಡಿದ್ದಾರೆ. ಹಾಗಾಗಿ ನೇರವಾಗಿ ಇದೀಗ ಹಾಡು ಬಿಡುಗಡೆ ಆಗೋದಕ್ಕೂ ಮುನ್ನ ಟ್ರೈಲರ್ ಬನ್ನಿ ಪ್ಲೀಸ್. ಅನುಶ್ರೀ ಅವರು ನಮ್ಮನ್ನ ಜಾಯಿನ್ ಆಗಬೇಕು ಪ್ಲೀಸ್. ಕಣ್ಣುಗಳೇ ಕಳೆದು ಹೋದಾಗ ಸಾಂಗ್ ಕೆರೆಬೇಟೆ ಸಾಂಗ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ದಯವಿಟ್ಟು ನೆನಪಿನ ಕಾಣಿಕೆಯನ್ನ ನೀಡಬೇಕು. ಪಿಂಕ್ ಟಿಕೆಟ್ಸ್ ನ PR ಪವಿತ್ರ ಹಾಗೂ ಶ್ರುತಿ ಅವರು ಸ್ವಲ್ಪ ಸೈಡಿಂದ ಕೊಡಿ. ಅಲ್ಲ ಸ್ವಲ್ಪ ಸೈಡು ಮನೆ ಹತ್ರ ಬನ್ನಿ. ಕೆರೆಬೇಟೆ ಸಿನಿಮಾ ಪರವಾಗಿ ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರಿಗೆ ಒಂದು ಪುಟ್ಟ ಗೌರವ ಸಮರ್ಪಣೆಯನ್ನು ಸಲ್ಲಿಸಲಾಗ್ತಾ ಇದೆ. ಇಡೀ ಚಿತ್ರತಂಡದ ಪರವಾಗಿ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀವಿ. ಫುಲ್ ವೈರಲ್ ಆಗ್ತಿರೋದು. ಥ್ಯಾಂಕ್ ಯು ಸೋ ಮಚ್ ಶೇಖರ್ ಅವರೇ, ಜ್ಞಾನೇಶ್ ಅವರೇ. ಎಡಿಟಿಂಗ್ ಸ್ಕ್ರೀನ್ ಮೇಲೆ ಮಾತ್ರ ಅಲ್ಲ, ಥ್ಯಾಂಕ್ಸ್ ಆದ್ರೂ ಇಲ್ಲ, ಅಟ್ ಲೀಸ್ಟ್ ಟೀಮ್ ಹೆಂಗಿತ್ತು ಅಂತ ಆದ್ರೂ ಹೇಳಿ. ಎಲ್ರಿಗೂ ನಮಸ್ಕಾರ. ಈ ಸಿನಿಮಾ ಕೊಟ್ಟಂತ ನಮ್ಮ ಡೈರೆಕ್ಟರ್ ರಾಜ್ಗುರು ಅವ್ರಿಗೆ, ಹಾಗೆ ನಮ್ಮ ಗೋರಿ ಸರ್ಗೆ, ನಮ್ಮ ಜಯಶಂಕರ್ ಸರ್ಗೆ, ಶೇಖರ್ ಸರ್ಗೆ, ಎಲ್ಲ ಟೀಮ್, ಡೈರೆಕ್ಷನ್ ಟೀಮ್ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಇದು ನಮಗೆ ತುಂಬಾ ಖುಷಿ ಕೊಡ್ತು ಸಿನಿಮಾ. ಯಾಕಂದ್ರೆ ಇದು ನನ್ನೂರಲ್ಲಿ ನಡೆದಿರೋದು, ನಾನು ನೋಡ್ಕೊಂಡು ನೋಡಿರೋಂಥ ಕೆರೆಬೇಟೆನ ಎಡಿಟ್ ಮಾಡೋಂಥ ಸೌಭಾಗ್ಯ ಕೊಟ್ಟಿದ್ದು ನಮ್ಮ ಡೈರೆಕ್ಟ್ರು, ನಮ್ಮ ಪ್ರೊಡ್ಯೂಸರು, ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಇದೇ ಮಾರ್ಚ್ 15ಕ್ಕೆ ರಿಲೀಸ್ ಆಗಿದೆ. ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಮೇಲಿರಲಿ, ನಮ್ಮ ಚಿತ್ರತಂಡದ ಮೇಲೆ, ನಮ್ಮ ಚಿತ್ರದ ಮೇಲೆ ಇರಲಿ. ಥ್ಯಾಂಕ್ ಯು ಸೋ ಮಚ್ ಜ್ಞಾನೇಶ್ ಅವರೇ. ಕೀರ್ತನ್ ಪೂಜಾರಿ ಅವರಿಗೆ ಏನ್ ಮಾತಾಡೋದಂತ 2 ಲೈನ್ ಆಗ್ಲಿಂದ ಯೋಚನೆ ಮಾಡ್ತಾ ಇದ್ದೀರಾ, ಆ 2 ಲೈನ್ ಮಾತಾಡಿ. ಎಲ್ಲ ಬಂದಿರೋದಕ್ಕೆ ಥ್ಯಾಂಕ್ಸ್. ನಮ್ಮ ಡೈರೆಕ್ಟರ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ, ಮತ್ತೆ ಗೌರಿ ಅವರಿಗೆ, ಮತ್ತೆ ಎಲ್ಲ ಮಾಧ್ಯಮದವರಿಗೂ ಥ್ಯಾಂಕ್ ಯು ಸೋ ಮಚ್ ಬಂದಿರೋದಕ್ಕೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಹೌದು, ಈಗ DOP ಆಗಿ ಕೆರೆಬೇಟೆ ಈಗ ಮಲೆನಾಡಿನ ಸೊಗಡನ್ನ ತೋರಿಸುವಂತಹ ಸಿನಿಮಾ ಏನಾದ್ರು ಚಾಲೆಂಜಿಂಗ್ ಆಗಿತ್ತಾ, ಹೇಗಿತ್ತು ಅಂತ ಅನುಭವ? ಡೈರೆಕ್ಟ್ ಏನ್ ಹೇಳ್ತಾರೋ ಅದನ್ನ ಮಾತ್ರ ಶೂಟ್ ಮಾಡಿರೋದು, ತುಂಬಾ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೂವರಿಗೂ. ಇರೋ ರೀತಿ ನನಗೆ ಬಹಳ ಇಷ್ಟ ಆಯ್ತು. ಮತ್ತು ನನ್ನ ಪಾತ್ರದ ಬಗ್ಗೆ ನನಗೆ ತುಂಬಾ ಒಲಿದಿದೆ. ಹಾಗಾಗಿ ನಾನು ಈ ಸಿನಿಮಾನ, ನನ್ನ ಪಾತ್ರನ ತುಂಬಾ ಪ್ರೀತಿಸ್ತೀನಿ. ನಿರ್ದೇಶಕರಿಗೆ ಹಾಗೂ ನಿರ್ಮಾಪಕರಿಗೆ ಮತ್ತು ಎಲ್ಲ ತಂತ್ರಜ್ಞರಿಗೂ ಆ್ಯಂಡ್ ಎಲ್ಲ ಆರ್ಟಿಸ್ಟ್ಗಳಿಗೂ ಥ್ಯಾಂಕ್ ಯು. ಇಲ್ಲಿ ಬಂದು ನಮ್ಮ ಚಿತ್ರನ ಪ್ರಮೋಟ್ ಮಾಡೋಕ್ಕೆ ಸಹಕರಿಸಿದಂತಹ ಎಲ್ಲ ಮಾಧ್ಯಮ ಮಿತ್ರರಿಗೂ ಬಹಳ ಬಹಳ
ಧನ್ಯವಾದಗಳು. ಮಾರ್ಚ್ 15ರಿಂದ ನಮ್ಮ ಕೆರೆ ಭೇಟಿ ಶುರು ಆಗ್ತಾ ಇದೆ. ಇದೇ ರೀತಿ ನಿಮ್ಮ ಪ್ರೀತಿ, ವಿಶ್ವಾಸ, ಪ್ರೋತ್ಸಾಹ, ಆಶೀರ್ವಾದ ಯಾವಾಗಲೂ ಇದೆ. ಥ್ಯಾಂಕ್ ಯು. ಭಾಷೆ ಸೊಗಡು ನನಗೆ ಸ್ವಲ್ಪ ಚಾಲೆಂಜಿಂಗ್ ಅಂತಾನೆ ಅನಿಸ್ತು, ಬಟ್ ತುಂಬಾನೇ ಖುಷಿ ಆಯ್ತು. ನಮ್ಮ ಗೌರಿ ಅವರಿದ್ರು ಯಾವಾಗಲೂ ಜೊತೆಲೇ ಭಾಷೆಯನ್ನ ಕಲಿಸ್ಕೊಟ್ಟು ಅದು ಹೇಗೆ ಪ್ರೊನೌನ್ಸ್ ಮಾಡಬೇಕು, ಎಷ್ಟು ಪ್ರೊನೌನ್ಸ್ ಮಾಡಬೇಕು, ಅದಕ್ಕೆ ಆದಂತಹ ಒಂದು ರಿದಮ್ ಇದೆ ಪ್ರತಿಯೊಂದು ಭಾಷೆಗೂ. ಅದರಲ್ಲಿ ಅವ್ರಿಗೆ ತುಂಬಾ ಹಿಡಿತಾ ಇದೆ. ಹಾಗಾಗಿ ಶೂಟಿಂಗ್ ಮಾಡೋ ಟೈಮಲ್ಲಿ ಹಾಗೂ ಡಬ್ಬಿಂಗ್ ಟೈಮಲ್ಲಿ ಗೌರಿ ಅವರು ತುಂಬಾನೇ ಸಹಾಯ ಮಾಡಿದ್ರು. ಹಾಗಾಗಿ ತುಂಬಾ ಖುಷಿ ಇತ್ತು. ಥ್ಯಾಂಕ್ ಯು. ನನ್ನ ಪಾತ್ರದ ಹೆಸರು ಜಗನ್ನಾಥ ಅಂತ. ನನಗೆ ಮೈ ಕೊಟ್ಟ ತಕ್ಷಣ ಏನು ಮಾಡಬೇಕು ಅಂತಾರೆ. ತುಂಬ ಚೆನ್ನಾಗಿತ್ತು. ನನಗೆ ಸಾಗರದ ಕಡೆ, ತೀರ್ಥಹಳ್ಳಿ ಕಡೆ ನನಗೆ ಬಹಳ ಇಷ್ಟ. ಅದು ತುಂಬ ಹತ್ತಿರವಾಗಿತ್ತು ನನಗೆ ಈ ಪ್ರಾಸೆಸ್ಸು. ತುಂಬ ಪ್ರಾಸೆಸ್ ತುಂಬ ಮಜಾ ಬಂತು ನಮಗೆ. ಈ ಆ್ಯಕ್ಟರ್ಗಳಿಗೆ ಇರ್ರೆಸ್ಪೆಕ್ಟಿವ್ ಆಫ್ ರಿಸಲ್ಟ್ ಅದರದ್ದು ಹಂಗಂತ ಸಿನಿಮಾ ಚೆನ್ನಾಗಿ ಹೋಗಬೇಕು. ಅದಕ್ಕಿಂತ ಪ್ರಾಸೆಸ್ ತುಂಬ ಮುಖ್ಯ ಆಗುತ್ತೆ. ಅಷ್ಟೊಂದು ಈ ಪ್ರಾಸೆಸ್ನ ದಕ್ಕಿಸ್ಕೊಟ್ಟಿದ್ದಕ್ಕೆ ನಿರ್ಮಾಪಕರು ಮತ್ತು ನಾಯಕ ನಟರಾದ ಗೌರಿಶಂಕರ್ ಅವರಿಗೆ, ಜಯಶಂಕರ್ ಅವರಿಗೆ, ನಿರ್ಮಾಪಕರಾದ ಜಯಶಂಕರ್ ಅವರಿಗೆ, ನಿರ್ದೇಶಕರಾದ ಗುರು ಅವರಿಗೆ, ಎಲ್ಲ ಆರ್ಟಿಸ್ಟ್ಗೆ, ಶಂಕರಣ್ಣಂಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಟ್ಟಿದ್ದೀನಿ. ಅವಕಾಶ ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಸರ್. ನನಗೆ ಎಕ್ಸ್ಟ್ರಾ ದುಡ್ಕೊಂಡಿದ್ದಾರೆ ಸರ್ ಈ ಕಥೆ ಬಗ್ಗೆ ಏನೂ ಬಿಡ್ಕೊಡಬಾರ್ದು ಅಂತ. ಅದು ಒಂಚೂರು ಟ್ರಿಕಿ ಸರ್. ಅಂದರೆ ನಾನು ಹೇಳಿದ್ರೆ ಸ್ವಲ್ಪ ಅದು ಅಂದರೆ ಒಂದು ಹುಡುಗಿ ಅಂತಂದರೆ ಬಹಳ ಕರುಣಾಮಯಿ. ಅದು ಬಿಟ್ಟರೆ ಅದೇ ಒಂದು ತೀರ್ಥಹಳ್ಳಿ ಸೊರಬದ ಕಡೆ ಇರುವ ಒಬ್ಬ ಮಲೆನಾಡಿನ ಮನುಷ್ಯ. ಅವನ ಮಡಿಗೆ ಮುಂದೆ ಇರುತ್ತೆ, ನನಗೆ ಅಲ್ಲಿ ಇದು ಮಾಡ್ತಾ ಇರ್ತಾನೆ. ಆ ಥರದ ಮನುಷ್ಯ. ಇನ್ನು ಜಾಸ್ತಿ ಹೇಳೋಕ್ಕಾಗಲ್ಲ ಸರ್. ತುಂಬ ಖುಷಿ ಆಗ್ತಾ ಇದೆ ಸರ್. ಅಂದರೆ ನನಗೆ ರೈಟ್ ಟೈಮ್ ರೈಟ್ ಸ್ಪೇಸ್ ಅಂತಾರಲ್ಲ, ಆ ಥರ ಒಂದು ನನಗಿಂತ ತುಂಬ ಪ್ರತಿಭಾವಂತರಿರ್ತಾರೆ. ನಾನು ಸರಿಯಾದ ಜಾಗದಲ್ಲಿ ಇದ್ದೀನಿ ಅನಿಸುತ್ತೆ. ಹಾಗಾಗಿ ಅವಕಾಶಗಳು ಸಿಗ್ತಾ ಇದ್ದಾವೆ. ತುಂಬ ಖುಷಿ ಆಗ್ತದೆ. ಬೇರೆ ಬೇರೆ ಪಾತ್ರಗಳು, ಈಗ ಗೌಡಪ್ಪ ಅನ್ನೋದು ಬೇರೆ ಥರದ ಪಾತ್ರ. ಇದು ತುಂಬ ಎಂಜಾಯ್ ಮಾಡಿದ್ದೀನಿ ನಾನು. ಸ್ವಲ್ಪ ಭಾಷೆಗೆ ಶೈಲಿಯಲ್ಲಿ ಕಷ್ಟ ಆಯಿತು. ನಮ್ಮ ಹೀರೋ ಸಹ ಬಿಡ್ತಿರಲಿಲ್ಲ, ಏನು ಮಾಡಿದ್ರು ಬಿಡ್ತಿರಲಿಲ್ಲ ಅವರು. ಬಟ್ ತುಂಬ ಖುಷಿ ಇದೆ. ಹಂಗೆ ಗುರು ಅವರು ಇದ್ದರು, ನಮ್ಮ ಕೀರ್ತನವರು ಇದ್ದರು. ಸೊ ಎಲ್ಲ ಟೀಮ್ ಆಗಿ ಭಾಳ ಖುಷಿ ಕೊಟ್ಟ ಸಿನಿಮಾ ಇದೆ. ನಾನು ಎಷ್ಟು ದಿವಸ ಮಾಡಿದ್ರು ಜಾಸ್ತಿ ಹೇಳ್ತಾ ಇದ್ದೀನಿ. ಪೇಮೆಂಟ್ ಅಷ್ಟೇ ಬರಬೇಕು. ಮಾಡಿದ್ದೀನಿ ಅನ್ಸುತ್ತೆ ಸರ್. ಒಂದು 50 days ಮಾಡಿದ್ದೀನಿ ಅನ್ಸುತ್ತೆ. ಹೌದಾ? ಹಂಗಾದ್ರೆ ಮುಗಿದೆ. ಥ್ಯಾಂಕ್ ಯು ಸರ್. ಮೊದಲಾಗಿ ನಮ್ಮ ದೇಶಪಾಂಡೆ ಸರ್ ಎಷ್ಟು ಮಾತನಾಡಿಸಿದ್ದಕ್ಕಾಗಿ ನಮ್ಮ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ದೇಶಪಾಂಡೆ ಸರ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಹಾಗೆ ಗೌರಿ ಅಣ್ಣಂಗೆ ಥ್ಯಾಂಕ್ ಯು. ಡೈರೆಕ್ಟರ್ ಇಲ್ಲ ಅಂದ್ರೆ ನಮ್ಗೆ ಇದೇ ಇಲ್ಲ. ತುಂಬಾ ಒಳ್ಳೆ ಕ್ಯಾರೆಕ್ಟರ್ ನನಗೆ ಕೊಟ್ಟಿದ್ದಕ್ಕೆ ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟ. ಥ್ಯಾಂಕ್ ಯು ಸೋ ಮಚ್. ಇದೀಗ ನಿರ್ಮಾಪಕರಾಗಿರುವ ಜಯಶಂಕರ್ ಪಾಟೀಲ್ ಅವರು ಮಾತನಾಡಬೇಕು. ಎಲ್ರಿಗೂ ನಮಸ್ಕಾರ. ಪತ್ರಿಕಾ ಮಾಧ್ಯಮದವರು ಹಾಗೂ ಬಂದಿರುವಂಥ ಎಲ್ಲರಿಗೂ ಕೂಡ ನಮಸ್ಕಾರ. ಒಂದು ಒಳ್ಳೆಯ ಒಂದು ಸಿನಿಮಾ ಮಾಡಿದ್ದೀವಿ. ತಾವೆಲ್ಲರೂ ಕೂಡ ಪ್ರೋತ್ಸಾಹ ಮಾಡಿ ಸಿನಿಮಾನ ಗೆಲುವಿಗೆ ನೀವು ಕೂಡ ಸಹಕಾರ ಮಾಡಬೇಕು ಅಂತೇಳಿ ಕೇಳ್ಕೊಂಡ ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಅದರಲ್ಲಿ ಖಂಡಿತ ನಾನು ಒಬ್ರು. ಈ ಹಾಡು ನಿಮಗೆ ಎಷ್ಟು ಸ್ಪೆಷಲ್? ಅದರಿಂದ ಎಲ್ಲರಿಗೂ ನಮಸ್ಕಾರ. ಹಾಗೆ ತಡವಾಗಿ ಕ್ಷಮೆ ಇರಲಿ. ಸೊ ಕೆರೆ ಬೇಟೆ ನಮ್ಮ ಮಣ್ಣು, ನಮ್ಮ ಪರಂಪರೆ, ನಮ್ಮ ಸಂಸ್ಕೃತಿಯನ್ನು ಬಿಂಬಿಸುವಂತ ಒಂದು ಚಿತ್ರ. ನಾನು ಶಿಕಾರಿಪುರ ಸ್ವಲ್ಪ ಭಾಗದಲ್ಲೇ ಬೆಳೆದವನು. ಕೆರೆ ಬೇಟೆಯನ್ನು ಆಡ್ತಾ ನನ್ನ ಬಾಲ್ಯದ ದಿನಗಳನ್ನು ಕಳೆದವನು. ಹಾಗಾಗಿ ಈ ಸಿನಿಮಾ ನನಗೆ ತುಂಬಾ ಮನಸ್ಸಿಗೆ ಹತ್ತಿರವಾದಂಥ ಸಿನಿಮಾ. ಇನ್ನು ಹಾಡಿನ ಬಗ್ಗೆ ಹೇಳೋದಾದ್ರೆ ನನಗೆ 4 ಹಾಡುಗಳನ್ನು ಬರೆದಿದ್ದೀನಿ. ಅದರಲ್ಲಿ ತುಂಬಾ ಮನಸ್ಸಿಗೆ ಹತ್ತಿರ ಆಗಿರುವಂತಹ ಹಾಡು ಕಣ್ಣುಗಳೇ ಕಳೆದು ಹೋದಾಗ. ಯಾಕಂದ್ರೆ ಗೊತ್ತಿಲ್ಲ, ಅದು ಒಂದಿಷ್ಟು ಸಾಲುಗಳು ನಮಗೆ ಒಂದು ವಿಸ್ಮಯ ಅನ್ನೋ ರೀತಿ ಹುಡ್ಕೊಂಡು ಬರುತ್ತೆ. ಆ ರೀತಿ ಒಂದಿಷ್ಟು ಸಾಲುಗಳು ಹುಡ್ಕೊಂಡಂತ ಹಾಡಿದು. ಇನ್ನು ಸಿನಿಮಾ ಬಗ್ಗೆ ಹೇಳೋದಾದ್ರೆ ರಾಜ್ಗುರು ಅವರಾಗಿರ್ಬೋದು, ಗೌರಿಶಂಕರ್ ಅವರಾಗಿರ್ಬೋದು. ನಾನು
ಫಸ್ಟ್ ನಾನು ಮೀಟಿಂಗ್ ಹೋಗಿದ್ದೆ ಅವ್ರ ಸಿನಿಮಾ ಆಫೀಸ್ಗೆ. ಅವಾಗ ಇವತ್ತೊಂದು ಕತೆ ಹೇಳಿದ್ರು, ಹಿಂಗೆ ನೀವು ಹಾಡುಗಳನ್ನು ಬರಬೇಕು ಅಂತ ಹೇಳಿದಾಗ ಸಂಪೂರ್ಣ ಕತೆ ಹೇಳಿದ್ರು. ಆಮೇಲೆ ಯಾವುದೋ ಒಂದು ವಿಚಾರಕ್ಕೆ ಇವನೊಂದು ಹೇಳ್ತಾ ಇದ್ರು, ಅವನೊಂದು ಹೇಳ್ತಾ ಇದ್ರು, ಒಂದು ಹಗ್ಗ ಜೈಗಾಟ ನಡೀತಾ ಇದೆ ಅಲ್ಲಿ, ಇಲ್ಲ ಇದು ಹಾಡು ಮಾಡೋಣ ಅಂತ, ಅವರು ಹೀಗೆ ಮಾಡೋಣ ಅಂತ. ಸೊ ಆಮೇಲೆ ಅವ್ರು ಹೇಳಿದ್ರು, ಇಲ್ಲ ನಾವು ಸ್ಕ್ರಿಪ್ಟ್ ಎಲ್ಲ ಜೊತೆಗೆ ಕೂತ್ಕೊಂಡು ಮಾಡಿದ್ರು. ಸೊ ಶೂಟಿಂಗ್ ಅಂದ್ರೆ ಯಾವ ರೀತಿ ಅವರಲ್ಲಿ ಒಂದು ಮಾತಿದೆಯಲ್ಲ, ಇಬ್ರು ದೊಡ್ಡರ ಸ್ನೇಹಕ್ಕಿಂತ ಇಬ್ರು ಜನರ ಜಗಳನೇ ಉತ್ತಮ ಅಂತ. ಸೊ ಆ ಗುದ್ದಾಟ ನನಗೆ, ಆ ಗುದ್ದಾಟದ ಪ್ರತಿಫಲ ಕಂಡಿದ್ದು ರೀಸೆಂಟ್ ಆಗಿ ನಾವು ಟೆಕ್ನಿಕಲ್ ಟೀಮ್ ಅಲ್ಲಿ ಆ ಸಿನಿಮಾ ನೋಡಿದ್ವಿ. ಆವಾಗ ನನಗೆ ಸ್ಕ್ರೀನ್ ಮೇಲೆ ಅನಿಸ್ತು, ಯಾವ ವಿಚಾರಕ್ಕೆ ಅವ್ರು ಗುದ್ದಾಡ್ತಾ ಇದ್ರಲ್ಲ, ಆ ಗುದ್ದಾಟ ಒಂದು ಒಳ್ಳೆಯ ಪ್ರತಿಫಲನ ಕೊಟ್ಟಿದೆ ಅಂತ ನನಗೆ ಅನಿಸ್ತು ಸಿನಿಮಾದಲ್ಲಿ. ಸೊ ಆ ಒಂದು ಅಭಿಪ್ರಾಯ ಇನ್ನೂ ಕೂಡ ಬರುತ್ತೆ ಅಂತ ನಾನು ಖಂಡಿತವಾಗ್ಲೂ ಭರವಸೆಯಿಂದ ಹೇಳಬಲ್ಲೆ. ಕೆರೆಬೇಟೆ ತುಂಬಾ ಅದ್ಭುತವಾಗಿ ನೋಡಿ ಬಂದಿದೆ. ಇನ್ನೊಂದು ನಮ್ಮ ಕನ್ನಡಿಗರು ಹೆಮ್ಮೆಪಡುವಂತಹ ಒಂದು ಸಿನಿಮಾ ಇದಾಗುತ್ತೆ ಅಂತ ನಾನು ಸಂಪೂರ್ಣ ಭರವಸೆಯನ್ನ ಕೊಡ್ತಾ ಇದ್ದೀನಿ. ಹಾಗೆ ಇವರು ಮಾಡಿದಂತಹ ಕಲಾವಿದರು, ವಿಶೇಷವಾಗಿ ನಾಯಕ ಆಗಿರ್ಬೋದು, ನಾಯಕನಟಿ ಆಗಿರ್ಬೋದು, ಮತ್ತೆ ಗೋಪಿ ಸರ್, ಅರಿವಿ ಮೇಡಮ್ ಆಗಿರ್ಬೋದು, ಸಂಪತ್ ಸರ್ ಆಗಿರ್ಬೋದು, ಒಬ್ರಿಗಿಂತ ಒಬ್ರು ಅಂದ್ರೆ ಅಲ್ಲಿಯವರೇ ಅನ್ನೋ ರೀತಿ. ಗೋಪಿ ಸರ್ ಬಗ್ಗೆ ಹೇಳೋದಾದ್ರೆ, ನಾನು ಈ ಟೆಕ್ನಿಕಲ್ ಶೋ ನೋಡಿ ನೆಕ್ಸ್ಟ್ ದಿನಾನೇ ಗೋಪಿ ಸರ್ ಫೋನ್ ಮಾಡಿದ್ರು ನನಗೆ. ನಾನೆಲ್ಲೋ ಹೋಗ್ತಾ ಇದ್ದೆ ಅಥವಾ ಎಲ್ಲ ಮತ್ತೆ ಮಾಡಿದ್ದಾರೆ. ನಾನು ಏನು ಗೋಪಿ ಸರ್ ಇಷ್ಟು ಸತಿ ಫೋನ್ ಮಾಡ್ತಿದ್ದಾರೆ ಅಂತ ಅಂದ್ರೆ, ಅವ್ರ ಮುಗ್ಧತೆ ನೋಡಿ, ಇಷ್ಟೊಂದು ಪಾತ್ರಗಳು, ಇಷ್ಟೊಂದು ಸಿನಿಮಾಗಳು ಮಾಡ್ಕೊಂಡಿದ್ದಾರೆ. ಬಟ್ ಅವ್ರಿಗೆ ಅವ್ರ ಮೊದಲ ಸಿನಿಮಾ ಏನು ಅನ್ನೋ ತರ ಒಂದು ನರ್ವಸ್ನೆಸ್ ಅವ್ರಿಗೆ. ಅವ್ರು ಕೇಳಿದ್ರು, ಪ್ರಮೋದ್ ಹೆಂಗ್ ಮಾಡಿದೀನಿ, ಪ್ರಮೋದ್ ಚೆನ್ನಾಗಿ ಮಾಡಿದೀರಾ ಹಂಗೆ ಅಂತ. ಅಂದ್ರೆ ಅಷ್ಟೊಂದು ರಂಗಭೂಮಿಯಿಂದ ಬಂದವರು, ಅಷ್ಟೊಂದು ಸಿನಿಮಾಗಳನ್ನ ಮಾಡಿದವರು, ಇಷ್ಟು ಸಿನಿಮಾಗಳಾದ್ಮೇಲೂ ಕೂಡ ಒಂದು ಪಾತ್ರ ನಾನು ಹೇಗೆ ಮಾಡಿದ್ದೀನಿ ಅಂತ ಒಬ್ಬ ಟೆಕ್ನಿಷಿಯನ್ ಅಂತ ಕೇಳುವಂತ ಒಂದು ಸೌಜನ್ಯತೆ ಇದೆ, ಅದು ದೊಡ್ಡದು. ಸೊ ಅದರಿಂದಲೇ ಅವ್ರು ದೊಡ್ಡ ನಟ ಆಗಿರೋದು. ಸೊ ಕೆರೆಬೇಟ ಸಿನಿಮಾ 15ನೇ ತಾರೀಕು ಬಿಡುಗಡೆ ಆಗುತ್ತೆ. ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ಈ ಸಿನಿಮಾವನ್ನು ನೋಡಿ ಹಾರೈಸಿ ಅಂತ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿರೋದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್. ಮಲೆನಾಡು ಭಾಷೆ ಬಗ್ಗೆ ಹೇಳೋದಾದ್ರೆ ತುಂಬಾನೇ ಕಷ್ಟ ಆಯ್ತು ಮೊದಲನೇದಾಗಿ ಕಲಿಯಕ್ಕೆ. ಬಿಕಾಸ್ ನಾನು ಬೆಂಗಳೂರಲ್ಲೇ ಹುಟ್ಟಿ ಬೆಳೆದ್ರಿಂದ ಅದೇ ಭಾಷೆಗೆ ಇದಾಗಿದೆ. ಬಟ್ ಮಲೆನಾಡು ಭಾಷೆ ತುಂಬಾ ಕಷ್ಟ ಆಯ್ತು. ಬಟ್ ಅಲ್ಲಿ ಹೋಗಿ 70 days ಶೂಟ್ ಇದ್ದಿದ್ರಿಂದ ಅಲ್ಲಿ ಜನ ಜೊತೆ ಬೆರ್ತು, ಅಥವಾ ಗೌರಿ ಸರ್, ಜಯಶಂಕರ್ ಸರ್ ಅವರೆಲ್ಲ ಮಲೆನಾಡು ಭಾಷೆನೇ ಮಾತಾಡೋದು. ಸೊ ಅವ್ರು ಮಾತಾಡಿದ್ನ ನೋಡಿ ಕಲ್ತಿದ್ದೆ ಅಷ್ಟೇ. ಇನ್ನೇನು ಡಬ್ಬಿಂಗ್ ಅಲ್ಲಿ ಮತ್ತೆ ತುಂಬಾ ಹೋಮ್ವರ್ಕ್ ಮಾಡಿದ್ದಾರೆ ಡಬ್ಬಿಂಗ್ ಅಲ್ಲಿ ನನ್ನ ಮೇಲೆ. ನಾನೇ ಡಬ್ ಮಾಡಿದ್ದೆ. ನನ್ನ ಪಾತ್ರದ ಬಗ್ಗೆ ಹೇಳೋದಾದ್ರೆ, ಒಂದು ಪಕ್ಕ ಮಲೆನಾಡು ಹುಡುಗಿ ಕ್ಯಾರೆಕ್ಟರ್, ಮತ್ತೆ ಒಂದು ಗಟ್ಟಿಯಾದ ಪಾತ್ರ, ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಮತ್ತೆ March 15th ನನ್ನ ಪಾತ್ರ ಆಗಿರ್ಲಿ ಅಥವಾ ಪ್ರತಿಯೊಂದು ಪಾತ್ರದ ಬಗ್ಗೆನೂ ನಿಮಗೆ ಒಂದು ಅದರಲ್ಲಿರೋ ಇಂಪಾರ್ಟೆನ್ಸ್ ಎಲ್ಲಾನು ಗೊತ್ತಾಗುತ್ತೆ ಅಷ್ಟೇ. ಥ್ಯಾಂಕ್ ಯು. ಪಕ್ಕ ಥ್ಯಾಂಕ್ ಯು ಸೋ ಮಚ್. ಸ್ಪೆಷಲ್ ಥ್ಯಾಂಕ್ಸ್ ಟು ಮೀಡಿಯಾ. ಯಾಕೆಂದ್ರೆ ನಾವೇನೇ ಮಾತಾಡಿದ್ರು, ಏನೇ ಮಾಡಿದ್ರು ಜನರಿಗೆ ತಲುಪಿಸೋದು ನೀವು. ಫಸ್ಟ್ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ಬಿಡ್ತೀನಿ. ಆಮೇಲೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮ್ಯಾಮ್ಗೆ ಥ್ಯಾಂಕ್ಸ್. ಅವ್ರು ಬಂದು ನಮ್ಮ ಸಾಂಗ್ನ ರಿಲೀಸ್ ಮಾಡ್ಕೊಂಡು ಹೋಗಿದ್ದಾರೆ. ದೊಡ್ಡ ಮನೆಗೂ ನನಗೊಂದು ಸ್ವಲ್ಪ ಸಂಬಂಧ ಇದೆ. ಏನಂದ್ರೆ 2 ಸಿನಿಮಾ ವರ್ಕ್ ಮಾಡಿದ್ದೀನಿ ನಾನು, ನಟ ಸಾರ್ವಭೌಮ ಮತ್ತು ರಣವಿಕ್ರಮ ಮತ್ತು ನಟ ಸಾರ್ವಭೌಮ ಮಾಡಬೇಕಾದ್ರೆ ಅಪ್ಪು ಸರ್ ಹತ್ರ ನಾವು ತುಂಬ ಡಿಸ್ಕಸ್ ಮಾಡ್ತಿದ್ವಿ. ಏನಂದ್ರೆ ಮಣ್ಣಿನ ಕಥೆಗಳ ಬಗ್ಗೆ. ಅವ್ರು ಕಮರ್ಷಿಯಲ್ಗಿಂತ ಮಣ್ಣಿನ ಕಥೆ, ಅವ್ರ ಪ್ರೊಡಕ್ಷನ್ಸ್ ಅಲ್ಲಿ ಈ ತರ ಕಥೆಗಳನ್ನ, ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳನ್ನ ಮಾಡ್ಬೇಕನ್ನೋದು ಬಹಳ ಆಸೆ ಇತ್ತು ಅವ್ರಿಗೆ. ಸೊ ಅಂಥದೇ ಒಂದು ಕಾಂಟೆಂಟ್ ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ವಿ, ಕೆರೆಬೇಟೆ. ಸೊ ಪ್ಲೀಸ್ ದಯವಿಟ್ಟು ಎಲ್ಲರೂ ಬಂದು March 15ಕ್ಕೆ ಸಿನಿಮಾ ನೋಡಿ. ಸಿನಿಮಾ ಖಂಡಿತ ತುಂಬಾ ಮಾತಾಡುತ್ತೆ, ನಾನು ಜಾಸ್ತಿ ಮಾತಾಡಲ್ಲ. ನನ್ನ ಕೆರೆಬೇಟೆ ಟೀಮ್ ಎಲ್ಲರಿಗೂ ಥ್ಯಾಂಕ್ಸ್. ಇಷ್ಟು ದಿನ ನನಗೆ ಸಪೋರ್ಟ್ ಆಗಿ ಸ್ಟ್ರೆಂತ್ ಆಗಿ ನಿಂತಿದ್ದಕ್ಕೆ ಥ್ಯಾಂಕ್ ಯು. ಎಲ್ರಿಗೂ ನಮಸ್ತೆ. ಮೊದಲನೇದಾಗಿ ಸ್ಪೆಷಲ್ ಥ್ಯಾಂಕ್ಸ್ ಟು ನಮ್ಮೆಲ್ಲ ಪತ್ರಿಕಾ ಮಾಧ್ಯಮ, ಟಿವಿ ಮಾಧ್ಯಮ, ಡಿಜಿಟಲ್ ಮಾಧ್ಯಮ, ನಮ್ಮೆಲ್ಲ ಸ್ನೇಹಿತರಿಗೂ ನಮಸ್ತೆ ಹೇಳ್ತಾ, ಇವತ್ತು ಈ ನಮ್ಮ ಕಾರ್ಯಕ್ರಮಕ್ಕೆ ಇದೇನು ನಮ್ಮ ಸಿನಿಮಾ ರಿಲೀಸ್ ಇವತ್ತಿಂದ ಒಂದು 5 ದಿವಸ ಉಳಿದಿದೆ. ಇಲ್ಲಿಂದ ಸಿನಿಮಾದ ಪ್ರಚಾರ ಇರ್ಬೋದು, ಇನ್ನೊಂದು ಇರ್ಬೋದು, ತುಂಬಾ ಅಬ್ಬರವಾಗಿ ಹೋಗ್ಬೇಕಾಗುತ್ತೆ. ಈ ಒಂದು ಟೈಮಲ್ಲಿ ನಮ್ದು, ಯಾಕೆಂದ್ರೆ ಪ್ರೀ ರಿಲೀಸ್ ಇವೆಂಟ್ ಅಂದ್ರೆ ನಿಮ್ ಜೊತೆಗೆ ಯಾವತ್ತೂ ಕೂಡ ನಮ್ಗೆ ಕಮ್ಯುನಿಕೇಟ್ ಮಾಡೋದಕ್ಕೆ ಆಗಿಲ್ಲ ಮಾಧ್ಯಮದವ್ರ ಜೊತೆಗೆ. ಅಂದ್ರೆ ಲಾಸ್ಟ್ ಟೈಮ್ ಒಂದು ಟೀಸರ್ ಲಾಂಚ್ ಮಾಡಿದ್ವಿ, ಔಟ್ಡೋರ್ ಆಯ್ತು. ಆಮೇಲೆ ಎಲ್ಲಾ ರೀತಿಯ ಒಂದು ಪ್ಲಾನ್ ಮಾಡಿ ಟ್ರೈಲರ್ ಲಾಂಚ್ ಮಾಡಿದ್ವಿ, ಅದು ಸ್ವಲ್ಪ ಮುಂದಾಗಿ ಉಳಿದಿದ್ದೆಲ್ಲ ಬೇರೆ ಬೇರೆ ಊರುಗಳಲ್ಲಿ ಆಗೋಯ್ತು ನಮ್ಮ ಕಾರ್ಯಕ್ರಮಗಳು. ಹಾಗಾಗಿ ತುಂಬಾ ಈಗ ಯಾಕೆಂದ್ರೆ ಟೈಮು ಜಾಸ್ತಿ ಇದ್ದಾಗ 9ನೇ ತಾರೀಕಿಗೆ ನಾವು ಇದು ಮಾಡೋಣ ಅಂತ ಹೇಳಿ ನಮ್ಮ PR ಅವ್ರ ಜೊತೆಗೂ ಮತ್ತೆ ನಮ್ಮ ಟೀಮ್ ಕಮ್ಯುನಿಕೇಟ್ ಮಾಡಿ ಫೈನಲ್ ಮಾಡಿದ್ವಿ. ಬಟ್ ಆದ್ರೆ ಗೆಸ್ಟ್ ಅನ್ನೋದು ಭಾರಿ ಇಂಪಾರ್ಟೆಂಟ್ ಆಗುತ್ತೆ ನನಗೆ. ಯಾಕೆಂದ್ರೆ ಯಾವಾಗ್ಲೂ ಇತ್ತು, ನಮ್ಮ ಸಿನಿಮಾ ಶುರು ಮಾಡಿದಾಗಿಂದ ನನ್ನ ತಲೆಯಲ್ಲಿ ನಾನು ಮತ್ತೆ ಡೈರೆಕ್ಟರ್ ಮಾತಾಡ್ಕೊಂಡಿದ್ವಿ,
ಒಂದು ಕಾರ್ಯಕ್ರಮದ ಕೊನೆ ಯಾವ್ದಾದ್ರು ಒಂದು ಇವೆಂಟ್ಗೆ ಅಣ್ಣವ್ರ ಫ್ಯಾಮಿಲಿಯಿಂದ ಒಬ್ಬರನ್ನ ಕರ್ಸ್ಕೊಂಡು ನಾವು ಆ ಒಂದು ಸಿನಿಮಾದ ಅದು ಕೂಡ ಅಪ್ಪು ಸರ್ ಸಂಬಂಧ ಇರಬೇಕು, ಒಂದು ಕಾರ್ಯಕ್ರಮ ನಾವು ಮಾಡಬೇಕು ಕೊನೆಯದು ಅಂತ. ಯಾಕೆಂತಂದ್ರೆ ನಾನು ಅಪ್ಪು ಸರ್ ಜೊತೆಗೆ 2 ಸಿನಿಮಾ ವರ್ಕ್ ಮಾಡಿದ್ದೀನಿ. ನಾನು ಅಷ್ಟೇ ಡೈರೆಕ್ಟರ್ ಮಾಡಿದ್ದೆ 4 ಸಿನಿಮಾಗಳು, ಅದರಲ್ಲಿ 2 ಸಿನಿಮಾ ಅವ್ರ ಜೊತೆಗೆ ಮಾಡಿದ್ದೀನಿ. ಸಣ್ಣ ಕೆಲವು ಅನುಭವ ಹೇಳಿ ಮುಂದೆ ಹೋಗ್ತೀನಿ ನನ್ನ ಸಿನಿಮಾ ಬಗ್ಗೆ. ಈಗ ಮೊನ್ನೆ ಅಶ್ವಿನಿ ಮೇಡಮ್ ಅವ್ರ ಹತ್ರ ಹೋದ್ವಿ. ಅವರು ತುಂಬಾ ಜನ ಮೀಟ್ ಆಗ್ತಾ ಇರ್ತಾರೆ, ತುಂಬಾ ಅಂದ್ರೆ ತುಂಬಾ. ನಾನು ವರ್ಕ್ ಮಾಡಿ ಸುಮಾರು 16-17 ವರ್ಷದ ಹಿಂದೆ ಹೇಳ್ತಾ ಇದ್ದೆ. ನಾನು PUC ಇದ್ದಾಗ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಆಕಾಶ್ ಮತ್ತೆ ವೀರಕನ್ನಡಿಗ 2 ಸಿನಿಮಾ ವರ್ಕ್ ಮಾಡಿದ್ದೆ. ಇವತ್ತು ಮಹೇಶ್ ಬಾಬು ಅವರು ಬರ್ಬೇಕಿತ್ತು, ಅವ್ರು ಬಂದಿಲ್ಲ. ಅದ್ರಲ್ಲಿ ಸುಮಾರಷ್ಟು ಇನ್ಸಿಡೆಂಟ್ ಇದೆ. ನನಗೇನಾದ್ರೆ ವೀರಕನ್ನಡಿಗ ಸಿನಿಮಾದಲ್ಲಿ ಹೈದರಾಬಾದ್ ಅಲ್ಲಿ ಮಾಡ್ತಾ ಒಂದು ಇನ್ಸಿಡೆಂಟ್ ಇತ್ತು. ವೀರಕನ್ನಡಿಗ ನೋಡಿರ್ಬೋದು, ಒಂದು ಅಪ್ಪು ಸರ್ ಡಬಲ್ ಆಕ್ಟಿಂಗ್. ಅದರಲ್ಲಿ ಪಟಾಕಿ ಬ್ಲಾಸ್ಟ್ ಆಗೋ ಒಂದು ಸೀನ್ ಇರುತ್ತೆ. ಸಿನಿಮಾ ಶೂಟಿಂಗ್ ರಾತ್ರಿ 12 ಗಂಟೆಗೆ ಸೆಂಟರ್ ಮುಗಿತು ಅನ್ನಪೂರ್ಣೇಶ್ವರಿ ಸ್ಟುಡಿಯೋ ಅಲ್ಲಿ. ಹೇಗೆ ಅಂತಂದ್ರೆ ಆಂಧ್ರವಾಲ ಮತ್ತೆ ಇದೆರಡು ಒಟ್ಟಿಗೆ ನಡೀತಾ ಇತ್ತು. ಕೆಲವು ಪಟಾಕಿಗಳು ಉಳಿದಿತ್ತು. ನಮ್ಮ ಡೈರೆಕ್ಟರ್ ಅಲ್ಲಿ ಮೇಹರ್ ರಮೇಶ್ ಅವರು ಹೇಳಿದ್ರೆ, ಈ ಸಣ್ಣ ಹುಡುಗಂಗೆ ಒಂದು ಚಿನ್ನ ಪಿಲ್ಲೋಡು ನಾನು ಪಟಾಕಿ తీసుకుರಾರ ಅಂತ ಏನೋ ಒಂದು ಹಿಂಗೆ ಹೇಳೋಗಿದ್ರು. ಮುಗಿತಾ ಇದ್ದಾಗೆ ಸೀನ್ ಒಂದಿಷ್ಟು ಪಟಾಕಿಗಳು ಉಳಿದ್ಬಿಟ್ಟು ಎಲ್ಲರೂ ಹೊರಟರು. ಇದೇ ಮುತ್ತು ಸಿನಿಮಾ ರಸ್ತೆ ಕ್ಯಾಮ್ರಾನು ಇತ್ತು. ನಾನು ಹೋಗಲ್ಲ ಅಂತ ಹೇಳಿ ಒಂದು ಫ್ಲವರ್ ಪಾಟ್ ಏನ್ ಮಾಡಿದೆ ಲಾಸ್ಟ್ ಅಂತ ಹೇಳಿ ನೆಲಕ್ಕೆ ಹಚ್ಚಿದೆ. ಹಚ್ತಾ ಇದ್ದಾಗ ಹಿಂದ್ಗಡೆ ಇದ್ದು ಕ್ಯಾಮ್ರಾ ಅಂದ್ರೆ ಪ್ಯಾಕಪ್ ಆಗಿದ್ರು. ರಾತ್ರಿ ನೀವು ಯಾರು ನಂಬಲ್ಲ, ಅಷ್ಟು ದೊಡ್ಡ ಬ್ಲಾಸ್ಟ್ ಆಗಿ ಇಷ್ಟು ದೊಡ್ಡ ಫ್ಲವರ್ ಪಾಟ್. ಆಕ್ಚುಲಿ ಹೆಚ್ಚು ಕಡಿಮೆ ನನಗೆ LV ಪ್ರಸಾದ್ ಆಸ್ಪತ್ರೆ 15 ದಿವಸ ಅಡ್ಮಿಟ್ ಆಗಿದ್ದೆ ನಾನು. ಆ ಒಂದು ಟೈಮಲ್ಲಿ ಅಪ್ಪು ಸರ್ ಇರ್ಬೋದು, ಅಲ್ಲಿ ಪ್ರೊಡ್ಯೂಸರ್ ಇರ್ಬೋದು, ಈ ತರ ಸುಮಾರಷ್ಟು ನನಗೆ ಯಾಕಂದ್ರೆ ಕಣ್ಣೀರು ಹೋಯ್ತು ಅಂತ ಅನ್ಕೊಂಡಿದ್ರು ಎಲ್ಲರೂ. ಆ ಒಂದು ಸಾಕಾರ ಇತ್ತು. ಆ ಒಂದು ಇನ್ಸಿಡೆಂಟ್ ಇಂದ ನನ್ನನ್ನು ಇವತ್ತೂ ಕೂಡ ಅಶ್ವಿನಿ ಮೇಡಮ್ ಇರ್ಬೋದು ಯಾರೂ ಮರ್ತಿಲ್ಲ. ಅಂದ್ರೆ ಆ ಒಂದು ಇನ್ಸಿಡೆಂಟ್ ಆದ್ಮೇಲೆ ಸುಮಾರಷ್ಟು ದಿವಸ ಬೆಂಗಳೂರು ಹಾಸ್ಪಿಟ್ಲಿಗೆ ಇಲ್ಲೆಲ್ಲ ಕರ್ಕೊಂಡು ಓಡಾಡಿಸಿದ್ರು. ಹಾಗಾಗಿ ಮೊನ್ನೆ ಮೇಡಮ್ ಹತ್ರ ಹೋಗಿ ಈ ಒಂದು ಇವೆಂಟಿಗೆ ಬರ್ಬೇಕು ಅಂತ ಕೇಳ್ಕೊಂಡಾಗ ನಾನು ಮರ್ತಿರ್ತು ಹೋಗ್ಬಿಟ್ಟಿದ್ರ ಅನ್ಕೊಂಡಿದ್ದೆ. ಹೆಂಗ್ ಮರೆಯಕ್ಕಾಗುತ್ತೆ ಅಂತ ಹೇಳಿ ನೆನ್ಪಾಡ್ಕೊಂಡು ನಂಬಲ್ಲ, ಇವತ್ತಿಂದ ಅವ್ರು ಜಾಸ್ತಿ ಮಾತಾಡಿಲ್ಲ. ಫಸ್ಟ್ ಕಾರ್ಯಕ್ರಮಕ್ಕೆ ಬರೋದು ಸ್ವಲ್ಪ ನೋಡಿ ಕಷ್ಟ ಇದೆ, ಸ್ವಲ್ಪ ಟೈಟ್ ಇರೋದು ಹೌದು. ಸುಮಾರಷ್ಟು ಕಾರ್ಯಕ್ರಮದ ಇಷ್ಟು ತೋರಿಸಿದ್ರು. ಆದ್ರೆ ಟ್ರೈಲರು ಮತ್ತೆ ಸಾಂಗ್ ನೋಡಿ ಅದು ಎಷ್ಟು ಖುಷಿ ಪಟ್ರು ಅಂತಂದ್ರೆ, ಈಗ ಎಷ್ಟೊತ್ತಿಗೆ ಹೇಳಿ ನೀವು ಶನಿವಾರ ಯಾವ ಟೈಮಿಗೆ ಬರ್ಬೇಕು ಹೇಳಿ, ಖಂಡಿತವಾಗೂ ಮಾಡ್ಕೊಡ್ತೀನಿ, ನೀವು ಸಿನಿಮಾ ಯಾವಾಗ ತೋರಿಸ್ತೀರಿ ಅಂದ್ರೆ ಅಷ್ಟು ಎಕ್ಸೈಟ್ಮೆಂಟ್ ಅಲ್ಲಿ ಹೋಗ್ತಿದ್ದಾರೆ. ಅಂದ್ರೆ ಅದು ನಮ್ಗೆ ತುಂಬಾ ಖುಷಿ ಆಗೋದು. ಈಗಲೂ ಕೂಡ ಇಲ್ಲಿದ್ದಾಗ ಹೇಳಿದ್ರು, ನೀವು ನಾಳೆ ಪ್ರೀಮಿಯರ್ ಶೋ ಇಟ್ಕೊಂಡಾಗ ಯಾವಾಗ ಏನು ಅಂತ ಹೇಳಿ ಸಾಧ್ಯವಾದ್ರೆ ಖಂಡಿತವಾಗೂ ಬರ್ತೀನಿ. ಇದೇನ್ ಗೊತ್ತಾ, ಹುಬ್ಳಿಗೆ ಅನ್ನೋಕ್ಕಿಂತ ನಮ್ಮ ಒಂದು ಶ್ರಮಕ್ಕೆ ಸಿಕ್ಕಂತ ಒಂದು ಬೆಲೆ ಅಂತ ಅನ್ಕೊಳ್ತೀನಿ. ಅಂದ್ರೆ ನಮ್ಗೆಲ್ಲರಿಗೂ ಒಂದು ಖುಷಿ ಆಗುತ್ತೆ. ಈಗ ಅವ್ರು ಬಂದು ಹೋಗಿದ್ದಕ್ಕೆ ತುಂಬಾ ಥ್ಯಾಂಕ್ ಯು. ಸುಮಾರಷ್ಟು ಹಣ ಮಾತಾಡೋದಿದೆ, ಯಾಕೆಂದ್ರೆ ನನ್ನ ಸಿನಿಮಾ ಜರ್ನಿ ಸಣ್ಣದಲ್ಲ. ಯಾಕೆಂತಂದ್ರೆ ಸಿನಿಮಾದಲ್ಲಿ ತುಂಬಾ ಸಿನಿಮಾ ಮಾಡದೇ ಇರ್ಬೋದು ನಾನು. ಇಲ್ಲೇನ್ ಗೊತ್ತಾ, ಗೆಲುವಿಗೆ ಮಾತ್ರ ಲೆಕ್ಕ ಇರುತ್ತೆ, ಸೋಲಿಗೆ ಯಾವುದಕ್ಕೂ ಲೆಕ್ಕ ಇರಲ್ಲ. ನಾನು ಸುಮಾರು 18-19 ವರ್ಷದಿಂದ ಇದ್ದೀನಿ. ಅಂದ್ರೆ ಹೇಳ್ತಲ್ಲ, ಸೆಕೆಂಡ್ PUC ಅಲ್ಲಿ ಪರೀಕ್ಷೆ ಬರದೆ ಇಲ್ಲಿ ಸೀದಾ ಬಂದಿದ್ದೀನಿ. ಅಂದ್ರೆ ನೀವು ನನ್ನ ವಯಸ್ಸಿಂದ ಹಿಡಿದು ನನ್ನ ಅನುಭವವನ್ನು ನೀವು ಯೋಚನೆ ಮಾಡ್ಬೋದು. ಹೀರೋ ಮಾಡಿದ್ದಂಥದ್ದು ಜೋಕಾಲಿ, ಅದೊಂದು ಸಾಂಗ್ ಅಷ್ಟೇ ಹಿಟ್ಟು ಗೊತ್ತಿರೋದು, ಚುಚ್ಚಿ ಚುಚ್ಚಿ ಕೊಂದೆ ಇಲ್ಲಿ ಅನ್ನೋದು. ಆಮೇಲೆ ರಾಜಹಂಸ ಮಾಡಿದೆ. ಅದಾದ ನಂತರ ಕೂಡ ನಾವು ತುಂಬಾ ಪ್ರಯತ್ನ ಪಟ್ಟು ಇದೇ ಒಂದು ಫ್ಯಾಷನ್ ಅಲ್ಲೇ ಮಾಡಿದ್ವಿ ಆ ಸಿನಿಮಾನ. ಅದು ತುಂಬಾ ದೊಡ್ಡ ಸಕ್ಸಸ್ ಏನಾಗಿಲ್ಲ, ಬಟ್ ಏನಂತಂದ್ರೆ ತುಂಬಾ ಒಳ್ಳೆ ಒಂದು ರೆಕಗ್ನೈಸೇಷನ್ ಸಿಕ್ತು. ಅದಾದ್ಮೇಲೆ ಸುಮಾರು ಮತ್ತೆ ಸರ್ಕಸ್ ಮತ್ತೆ ಹೋರಾಟ. ಒಂದು ಸಿನಿಮಾ ಸೋಲಾದ್ರೆ ಹೇಗಾಗುತ್ತೆ ಅಂದ್ರೆ, ಮಿನಿಮಮ್ ಅಂತ ಅಂದ್ರು ಮಳೆ ಬಂದು ನಿಂತೋದ್ರೆ ನಿಮ್ಗೆ ಅರ್ಧ ಗಂಟೆ ಬೇಕಂತ ಹನಿ ತುಂಡಾಗತ್ತೆ. ಒಂದು ಸಿನಿಮಾ ಸೋಲಾದ್ರೆ ಹೆಚ್ಚು ಕಡಿಮೆ ವರ್ಷಗಟ್ಟಲೆ ಬೇಕು. ಅದು ಯಾವುದೇ ರೀತಿಯ ಬ್ಯಾಕ್ ಗ್ರೌಂಡ್ ಇಲ್ಲದೆ ಹೋರಾಟ ಮಾಡುವ ಬದುಕಂದಿಯಲ್ಲ, ತುಂಬಾ ಕಷ್ಟ. ನಿಮ್ಗೆ ಹೇಗೆ ಅಂತಂದ್ರೆ ಅದನ್ನು ಸುಧಾರಿಸ್ಕೊಳ್ಳೋದಕ್ಕೆ ಆಗಲ್ಲ. ಅದಾದ ನಂತರ ನಾನು ಮತ್ತೆ ನಮ್ಮ ಡೈರೆಕ್ಟರ್ 2020ನೇ ಇಸ್ವಿಲಿ ನಾನು ಸಿನಿಮಾ ಮಾಡೋದಂದ್ರೆ ಈಗ 3 ವರ್ಷದಿಂದ ಸುಮಾರಷ್ಟು ಇದು ಮಾಡ್ತಿದ್ದೆ. ಅಂದ್ರೆ ನಮ್ಮ ತಮ್ಮ ನಮ್ಮ ರಿಲೇಟಿವ್ಸ್ ಅಲ್ಲಿ ಇನ್ನೊಂದು ಸಿನಿಮಾ ಪ್ರಯತ್ನ ಮಾಡ್ಬಿಡು ಖಂಡಿತ ನನಗೆ ಬೇಡ ಅಂತ ಬಿಟ್ಬಿಟ್ಟಿದ್ದೆ. ರಾಜಹಂಸನೇ ನಾನು ಅಷ್ಟೆಲ್ಲ ಶ್ರಮ ಹಾಕಿ ಮಾಡಿ, ನಿಮಗೂ ಗೊತ್ತಿದೆ ತುಂಬಾ ದೊಡ್ಡ ಸ್ಟಾರ್ ಕಾಸ್ಟ್ ಎಲ್ಲ ಇದ್ರೆ ಇನ್ನು ಜೀವನದಲ್ಲಿ ಸಿನಿಮಾ ಸವಾಸವೇ ಬೇಡ. ಸಿನಿಮಾ ಮಾಡಕ್ ಹೋದ್ರು ಖಂಡಿತವಾಗೂ ನನ್ನ ಜೀವನ ಅಷ್ಟು ಇದಾಗೋಗ್ಬಿಡುತ್ತೆ. ಮದುವೆ ಹಬ್ಬ ಆಗೋದು ಕಷ್ಟ ಆಗುತ್ತೆ ಅಂತ ಹೇಳಿ ಒಂದು ಮದುವೆ ಆಗಿ ಶಿಸ್ತಾಗಿದ್ದೆ ನಾನು. ಆಮೇಲೆ ಇವರು ಮಾಡೋದಲೇಬೇಕು ಅಂತ ಶುರು ಮಾಡೋದು. ನಾನು ಸುಮಾರಷ್ಟು ಕತೆ ಕೇಳಿದ್ದೆ, ಮಾತಾಡ್ಬೋದಲ್ಲ, ನಾನು ತೊಂದರೆ ಇಲ್ಲಲ್ಲ, 2 ನಿಮಿಷ ಬೇಜಾರು. ಸುಮಾರಷ್ಟು ಕತೆ ಕೇಳಿದ್ದೆ. ಅಂದ್ರೆ ನಂದೊಂದಿಷ್ಟ ತೇರಿ ಇದೆ. ಹೇಗೆ ಅಂತಂದ್ರೆ, ಕೆಲವು ಸಿನಿಮಾ ಇಂಡಸ್ಟ್ರಿಯಲ್ಲಿ 2 ಜನ ಹೇಳ್ತಾರೆ, ಯಾವಾಗ್ಲೂ ರನ್ನಿಂಗ್ ಅಲ್ಲಿ ಇರ್ಬೇಕಂದ್ರ, ರನ್ನಿಂಗ್ ಅಲ್ಲಿ ಇದ್ರೆ ಮಾತ್ರ ನಿನ್ನ ಗುರ್ತಿಟ್ಕೊಳ್ತಾರೆ ಅಂತ. ಅದು ಒಂದು ತೇರಿ. ನಂದಾಗಲ್ಲ. ನಾನು ಎಷ್ಟು ಸಿನಿಮಾ ಮಾಡಿದೀವಿ ಅನ್ನೋದು ಕೌಂಟ್ ಅಲ್ಲ. ನನಗಾದ್ರೂ ಅಟ್ಲೀಸ್ಟ್ ಆತ್ಮಕ್ಕೆ ಒಂದು ಸಮಾಧಾನ, ಈ ಸಿನಿಮಾ ನಾನು ಮಾಡಿದ್ದೆ, ಆ ಸಿನಿಮಾ ನನಗೆ ಖುಷಿ ಕೊಡ್ತಪ್ಪ. ಎಲ್ಲಿ ತನಕ ಸಿನಿಮಾದ ಸಕ್ಸಸ್ಸು ಫೇಲ್ಯೂರು ದೇವ್ರು ಬಲ್ಲ, ಯಾರಿಗೂ ಗೊತ್ತಿಲ್ಲ. ಬಟ್ ಆ ಸಿನಿಮಾ ಒಂದು ಪ್ರೊಸೆಸ್ ಮುಗಿಯೋ ತನಕ ನನಗೊಂದು ಖುಷಿ ಅನ್ಸ್ಬೇಕು, ಈ ಸಿನಿಮಾ ಮಾಡೋದ್ರಿಂದ ನನಗೇನೋ ಒಂದು ಬದುಕಿಗೆ ಆಗುತ್ತಾ, ಖಂಡಿತ ಏನೋ ಒಂದು ಆಗುತ್ತೆ ಅನ್ನೋ ಒಂದು ಆತ್ಮವಿಶ್ವಾಸನೇ ಆ ಸಿನಿಮಾ ಕೊಟ್ಟಿಲ್ಲ ಅಂದ್ರೆ ನಾನು ಯಾಕೆ ಆ ಸಿನಿಮಾ ಮಾಡಲಿ? ಆ ಒಂದು ಹೋರಾಟ ಒಂದು ಇದ್ರಲ್ಲಿ ಇದ್ದಾಗ ನಮ್ಮ ಸುಮಾರಷ್ಟು ಕಥೆನೂ ಕೇಳಿದ್ದೆ. ನಿಮ್ಗೆ ಹೇಳಿದ್ರೆ ಉತ್ಪ್ರೇಕ್ಷೆ ಅನ್ಸ್ಬೋದೇನು. ರಾಜಹಂಸ ಒಂದು 2 ಜನ ಅಡ್ವಾನ್ಸ್ ಕೊಟ್ಟಿದ್ರು, ಸಣ್ಣ ಸಣ್ಣ ನಮ್ಮ ಯೋಗ್ಯತೆಗೆ ತಕ್ಕಂತೆ.
ಆಮೇಲೆ ಯೋಚನೆ ಮಾಡಿದೆ, ಈ ಸಿನಿಮಾ ಮಾಡೋದ್ರಿಂದ ಏನ್ ನನಗೆ ಉಪಯೋಗ ಇದೆಯಾ, ಸುಮ್ಮನೆ 6 ತಿಂಗಳು ನನ್ನ ಟೈಮು ವೇಸ್ಟ್, ಆಮೇಲೆ ಅವ್ರಿಗೂ ನಾನು ತೊಂದರೆ ಕೊಟ್ಟಂಗೆ. ಏನ್ ಗೊತ್ತಾ, ಯಾರು ಸಿನಿಮಾ ಮಾಡ್ತಿದೀವಿ ಅಂತಂದ್ರೆ ನಮ್ಗೆ ಹೇಳಕ್ಕೆ ನಾಚಿಕೆ ಆಗ್ಬಾರ್ದು, ತಲೆ ತುರ್ಸ್ಕೊಂಡಂಗೆ ಆಗ್ಬಾರ್ದು, ಆ ಟೈಟ್ಲ್ ಹೇಳಕ್ಕೆ. ಹಾಗಾಗಿ ಏನ್ ಮಾಡಿದೆ, ಅವ್ರೇ ಕರೆದಿದೆ, ಇಲ್ಲ ನಾನು ಬೇಡ, ದಯವಿಟ್ಟು ನನಗೆ ಬೇರೆ ಬೇರೆ ಕಮಿಟ್ಮೆಂಟ್ ಇದೆ, ನಾನು ಬರ್ತೀನಿ, ಬೇರೆ ಯಾರನ್ನ ಇದು ಮಾಡಿದ್ರೆ ಅವರು ಕೂಡ ಇದು ಮಾಡೋದು. ಅದಾದ್ಮೇಲೆ ಇವರು ಬಂದು ಒಂದು ಲೈನ್ ಹೇಳಿದ್ರು ಸಿನಿಮಾ, ನಂಬ್ತೀರ ನಂಬಲ್ಲ, ಅದಕ್ಕಿಂತ ಕೇಳಿದ್ದೆ. ನನಗೆ ಲೈನ್ ತುಂಬಾ ಇಷ್ಟ ಆಗೋಯ್ತು. ನನಗೆ ಪಟ್ಟನೆ ನಾನು ಯಾಕೆಂತಂದ್ರೆ ನಾನು ಜೀವನದಲ್ಲಿ ನಾನು ಗೆಲುವಿಗಿಂತಲೂ ಸೋಲು ಜಾಸ್ತಿ ನೋಡಿದಂಥದ್ದು. ನನಗೆ ಅನುಭವದ ಪಾಠ ಭಾರಿ ಇದೆ. ನಿಮ್ಗೇನ್ ಅನ್ಸ್ಬೋದು, ಇಲ್ಲೆಲ್ಲ ಏನಾಗುತ್ತೆ ಗೊತ್ತಾ, ನಾವೇನಾದ್ರೂ ಹೇಳಕ್ ಹೋದ್ರೆ ಗೆದ್ದವರು ಹೇಳಿದ್ರೆ ಮಾತ್ರ ಅದಕ್ಕೆ ಬೆಲೆ, ಸೋಲ್ದವನ್ ಏನ್ ಹೇಳಿದ್ರೆ ಅವನಂತದ ಅವ್ನ 3 ಕಾಸಿನ ಇವಾಗ ಗೆದ್ದಲ್ಲಿ ಅವನೆಂತದ್ದು ದೊಡ್ಡ ಇದು ಮಾಡ್ತಾನೆ ಅನ್ನೋ ತರ ಇರುತ್ತೆ. ಹಾಗಾಗಿ ಜಾಸ್ತಿ ನಾವೇನು ಇಲ್ಲ. ಬಟ್ ಅವ್ರು ಹೇಳ್ತಿದ್ದಾಗೆ ನಂಗೆ ಅದು ತುಂಬಾ ಇಷ್ಟ ಆಗೋಯ್ತು. ಅದು ಅಂದ್ರೆ ಇಡೀ ಓವರ್ ಆಲ್ ನನ್ನ ಸಿನಿಮಾ, ನಮ್ಮ ಬದುಕು, ಜೀವನ, ಈ ತರದೊಂದು ಸಿನಿಮಾ ಮಾಡಿದ್ರೆ ನನ್ನ ಕೊನೆ ಪ್ರಯತ್ನಕ್ಕೆ ಇದು ಕರೆಕ್ಟ್ ಆಗಿದೆ ಅನಿಸ್ತು. ಆ ಲೈನ್ ಇಷ್ಟ ಆಗ್ತಿದ್ದಾಗೆ ಓವರ್ ಆಲ್ ಅವ್ರು ಬಂದು ಹೇಳಿದಾಗ ಯಾವ ಊರಲ್ಲಿ ಶೂಟ್ ಮಾಡಬೇಕು ಇನ್ನೊಂದು ಆ ಥರದ್ದು ಏನಿಲ್ಲ, ಬಟ್ ಲೈನ್ ಮಾತ್ರ ನಂಗೆ ಇಂಪ್ಯಾಕ್ಟ್ ಆಗುತ್ತೆ. ಅಲ್ಲಿಂದ ನಾನು ಮತ್ತೆ ನಮ್ಮ ಡೈರೆಕ್ಟರ್ ಯೋಚನೆ ಮಾಡ್ತಾ ಹೋದ್ರು, ಏನ್ ಮಾಡ್ಬೋದು ಅಂತ ಹೋದಾಗ ಯಾರೋ 10 ಜನನ್ನ ಕೂರಿಸ್ಕೊಂಡು ಒಂದು ಸಿನಿಮಾನ ಸ್ಕ್ರೀನ್ ಪ್ಲೇ ಮಾಡಿ ಡೈಲಾಗ್ ಬರೆಯೋದಕ್ಕಿಂತ ನಮ್ಮಿಬ್ಬರಿಗೂ ಅನುಭವ ಇದೆ. ಎಲ್ಲರಿಗಿಂತ ಸಿನಿಮಾ ಅನುಭವಕ್ಕಿಂತ ಬದುಕಿನ ಅನುಭವ ದೊಡ್ಡದಾಗಿದೆ. ಅವರು 15-16 ವರ್ಷದಿಂದ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದಾರೆ, ನಾನೂ ಇದ್ದೀವಿ. ನಾವಿಬ್ಬರೇ ಯಾಕೆ ಮಾಡಬಾರ್ದು ಅಂತ ಹೇಳ್ಕೊಟ್ವಿ. ಅಲ್ಲಿಂದ ಈ ಒಂದು ಸಿನಿಮಾನ ಮಲ್ನಾಡ್ನಾಗೆ ನಾವಿಬ್ರು ಆ ಊರಿನವರು, ನಮ್ಗೆ ಸ್ಟ್ರೆಂತ್ ಇರೋದು ಆ ಊರು. ಯಾಕಂದ್ರೆ ಒಂದು ಸಿನಿಮಾ ಮಾಡೋಷ್ಟೊತ್ತಿಗೆ ಗೆಲುವಿದ್ದಾಗ ನೀವು ಯಾವ ಊರಲ್ಲಿ ಬೇಕಾದ್ರೂ ಮಾಡುವ ಸಿನಿಮಾ, ಗೆಲುವಿದ್ದಾಗ ನಾವೇನೋ ಹೊಸಬರ್ತಾರೆ ಒಂದು ಗೆಲುವು ಬರೋ ತನಕ ನಾವೇನ್ ನಿರ್ಧಾರ ಮಾಡಿದ್ವಿ, ನಮಗೆ ಎಷ್ಟು ಸ್ಟ್ರೆಂತ್ ಇದೆ ಅವ್ರ ಕಡೆನೇ ಮಾಡೋಣ ಅಂತ ನಿರ್ಧಾರ ಮಾಡಿ ಆ ಕಥೆನ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಹೋದ್ವಿ. ಹಂಗೆ ಕೆರೆ ಬೇಟೆ ಅಂತ ಟೈಟ್ಲ್ ಹೋಗಿದ್ರು. ಕೇಳ್ತಿದ್ದಂಗೆ ನಾನು ಕೂಡ ಪಟ್ಟು ಒಂದ್ಸರಿ ಒಪ್ಕೊಂಡಿಲ್ಲ, ಸ್ವಲ್ಪ ಯೋಚನೆ ಮಾಡಿ ಈ ತರದ್ದೆಲ್ಲ ಆಗಿ ಸಿನಿಮಾ ಅದು ಹೇಗೆ ಅಂತಂದ್ರೆ ಪ್ರತಿಯೊಂದು ಹಂತನೂ ತುಂಬಾ ಪ್ರಿಪರೇಷನ್ ಮಾಡಿದ್ವಿ. ನಾನು ಅದನ್ನ 1 ಅಕ್ಷರದಲ್ಲಿ 2 ಅಕ್ಷರದಲ್ಲಿ ಹೇಳೋದಕ್ಕಾಗಲ್ಲ. ನಿಮ್ಮೊಂದು ಟ್ರೈಲರ್ ಟೀಸರ್ ನೋಡಿದಾಗ ಅದು ಗೊತ್ತಾಗುತ್ತೆ. ಒಂದು ಸಿನಿಮಾ ಇರ್ಬೋದು, ಮೇಕಿಂಗ್ ಇರ್ಬೋದು. ನಮ್ದೇನಂತಂದ್ರೆ ಓವರ್ ಆಲ್ ಸಿನಿಮಾ ಇಷ್ಟು ದಿವಸ ಶೂಟಿಂಗ್ ಮುಗಿಯೋ ತನಕ ಪ್ಲಾಂಟ್ ಅಂದ್ರೆ ಎವ್ರಿಥಿಂಗ್ ಪ್ಲಾಂಟ್ ಅಲ್ಲೇ ಮಾಡಿದೀವಿ. ಒಂದು ಚೂರು ಕೂಡ ಹಿಂದೆ ಮುಂದೆ ಆಗಿಲ್ಲ. ಮೊನ್ನೆ ಒಂದು ಇವೆಂಟ್ ಮಾತ್ರ ಹಿಂದೆ ಮುಂದೆ ಆಯ್ತು. ಅದಕ್ಕೂ ಕೂಡ ಸುದೀಪ್ ಸಾರು ಒಂದು ವಿಡಿಯೋ ಮಾಡಿ ನಮ್ಮ ಖುಷಿಯಿಂದ ನಾವು ಕೇಳೇ ಇದ್ದಿಲ್ಲ, ಅದನ್ನ ನೋಡಿ ತುಂಬಾ ಖುಷಿಯಿಂದ ವಿಡಿಯೋ ಮಾಡ್ಕೊಟ್ಟು ಕಳಿಸಿದ್ರು. ಅದನ್ನು ನೋಡಿದೆ. ಅದೊಂದು ಘಟನೆ ಮಾತ್ರ ಸ್ವಲ್ಪ ಅವ್ರ ಆರೋಗ್ಯದ ಕಾರಣದಿಂದ ಹಿಂದೆ ಮುಂದೆ ಆಯ್ತು. ಇಡೀ ಸಿನಿಮಾ ನಾವು ಅನ್ಕೊಂಡು ಪ್ಲಾಂಟ್ ಅಲ್ಲೇ ಮಾಡಿದ್ವಿ. ಪಬ್ಲಿಸಿಟಿ ಯಾವಾಗಿಂದ ಮಾಡೋದು ಅಂತ ಇತ್ತು. ನಾವು ಮುಂಚೆ ನಮ್ಮ ಡೈರೆಕ್ಟರ್, ನಮ್ಮ ತಮ್ಮ ಎಲ್ಲರಿಗೂ ಹೇಳ್ಬಿಟ್ಟಿದ್ದೆ, ನೀವು ನಾವೇನ್ ಹೇಳ್ತೀವಿ ಎಲ್ಲ ಚರ್ಚೆ ಮಾಡೋಣ, ನಿಮ್ ಪಾಡಿ ನೀವು ಮಾಡ್ತಾ ಹೋಗಿ, ಏನ್ ಬೇಕಾದ್ರೂ ಬರಲಿ. ಇಡೀ ಸಿನಿಮಾದಲ್ಲಿ ನಮ್ಮ ಎಡಿಟರ್ ಎಲ್ಲರಿಗೂ ಗೊತ್ತಿದೆ, ನಮ್ಮ ಕೋ ಡೈರೆಕ್ಟರ್ ಪ್ರತಿಯೊಬ್ಬರು, ನಮ್ಮ ಡೈರೆಕ್ಟರ್ ಯಾವ ಹೇಳ್ತಿದೆ, ಎಲ್ಲರೂ ಐಡಿಯಾ ಕೊಡಿ, ಎಲ್ಲರೂ ಏನ್ ಬೇಕಾದ್ರೂ ಹೇಳಿ, ಎಲ್ಲರೂ ಮಾಡೋಣ. ಆದ್ರೆ ನಿರ್ಧಾರ ಮಾತ್ರ ನಾನೇ ಖಂಡಿತವಾಗೂ ಮಾಡ್ತೀನಿ. ನಿಮ್ಮೆಲ್ಲರ ಜೊತೆ ಚರ್ಚೆ ಮಾಡಿ. ಯಾಕೆ ಅಂತಂದ್ರೆ ನಾನು ಪದೇ ಸೋಲೋದು ರೆಡಿ ಇಲ್ಲ. ಸೋತರು ಕೂಡ ಒಂದು ಪಕ್ಷ ನನ್ನ ನಿರ್ಧಾರದಿಂದಲೇ ಸೋತೆ ಅನ್ನೋದು ನನಗಾಗಬೇಕು. ಬೇರೆಯವ್ರ ನಿರ್ಧಾರದಿಂದ ಸೋತೆ ಅನ್ನೋದ್ರಲ್ಲಿ ಆಗದ್ ಬೇಡ. ನಿಮ್ ಯಾರು ನಾಳೆ ನಾವು ಪ್ಲೇ ಮಾಡಕ್ ರೆಡಿ ಇಲ್ಲ. ಹಾಗಾಗಿ ಆ ತರದ್ದೆಲ್ಲ ಒಂದು ಪ್ಲಾನ್ ಮಾಡ್ಕೊಂಡಿದ್ವಿ. ಯಾಕೆ ಮಾತಾಡಿದೆ ಅಂದ್ರೆ, ಶಿವರಾಮ್ ಕಾರಂತ್ ಹತ್ರ ಒಬ್ಬರು ಬಂದು ಕೇಳಿದ್ರಂತೆ, ನಿಮ್ಮ ಆತ್ಮಚರಿತ್ರೆ ಬರೀತೀನಿ ಅಂತ. ಅವಾಗ ಶಿವರಾಮ್ ಕಾರಂತ್ ಹೇಳಿದ್ರಂತೆ, ಮಾರಾಯ ನೀನ್ ನನ್ ಕೊಲೆ ಮಾಡೋದ್ ಬೇಡ, ನಾನೇ ನೇಣಕ್ಕೆ ತಿನ್ಬೇಕಾರೆ ದಯವಿಟ್ಟು ಸುಮ್ಮನೆ ಇರೋದು. ಅದೇ ತರ ನಾವೀಗ ಸಿನಿಮಾ ಮಾಡ್ತಾ ಇದ್ವಿ. ನಾಳೆ ಏನಾಗುತ್ತೆ ಗೊತ್ತಾ, ಸಿನಿಮಾ ಚೆನ್ನಾಗಾದಾಗ ಎಲ್ಲರಿಗೂ ಕೂಡ ಖುಷಿ. ಸ್ವಲ್ಪ ಏನಾದ್ರು ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ನಾವು ಅವ್ರ ಮೇಲೆ ಹೇಳೋದು, ಇವ್ರು ಅವ್ರ ಮೇಲೆ ಹೇಳೋದು, ಆ ತರ ಆಗೋದು ಬೇಡ. ಹಾಗಾಗಿ ಎಲ್ಲರೂ ಒಂದು ತಂಡ ಕೊಟ್ಟು ಒಂದು ಪ್ರಿಪರೇಷನ್ ಬಗ್ಗೆ ಮಾತಾಡಿದೆ, ಸಂಪೂರ್ಣವಾಗಿ ಮಾಡಿದ್ವಿ. ಪಬ್ಲಿಸಿಟಿ ಅಂತ ಬಂದಾಗ ನಾನು ಅವಾಗಲೇ ಹೇಳಿದ್ದೆ ಅವ್ರಿಗೆ, ಡೈರೆಕ್ಟ್ರೆ ನಮ್ಮ ಕ್ಯಾಮ್ರಾಮನ್ ಹೇಳ್ತಾ ಇದ್ರು, ಸರ್ ಪಬ್ಲಿಸಿಟಿ ಶುರು ಮಾಡ್ಬಿಡಿ ಸರ್, ಲೇಟ್ ಆಯ್ತು ಅಂತ ಹೇಳಿದ್ರೇನ್ರಿ. ನಾನು ಅವಾಗ ಹೇಳಿದೆ, ನಾನು ಪಬ್ಲಿಸಿಟಿ ಮಾಡುವಂಥದ್ದು ಪ್ಲಾನ್ ಕರೆಕ್ಟ್ ಆಗಿದೆ. ಇಲ್ಲಿ ಹೆಚ್ಚು ಕಡಿಮೆ ಎಲ್ಲವೂ ನಮ್ಮ ಹೆಗ್ಲ ಮೇಲೆ ಹಾಕೊಂಡು ಹೋಗ್ತಾ ಇದ್ವಿ. ಶೂಟಿಂಗ್ ಅನ್ನೋದು ಸಂಪೂರ್ಣ ಆದ್ಮೇಲೆ ನಾವು ಪಬ್ಲಿಸಿಟಿ ಕಡೆ ಹೊರಡೋಣ. ಪೋಸ್ಟ್ ಪ್ರೊಡಕ್ಷನ್ ಅರ್ಥ ಆದ್ಮೇಲೆ ಆ ತರನೇ ಒಂದೊಂದೇ ಪ್ಲಾನ್ ಮಾಡ್ಕೊಂಡು ನೀಟಾಗಿ ಬಂದು ಇವತ್ತು ಸಿನಿಮಾ ರಿಲೀಸ್ ಹಂತಕ್ಕೆ ಬಂದಿದ್ದೀವಿ. ನಿಮ್ಮೆಲ್ಲರ ಆಶೀರ್ವಾದ ಸಹಕಾರ ಇದ್ರೆ ಖಂಡಿತವಾಗೂ ಈ ಸಿನಿಮಾ ದೊಡ್ಡ ಸಕ್ಸಸ್ ಆಗುತ್ತೆ. ನಾನು ಯಾವುದೇ ರೀತಿಯ ದೊಡ್ಡ ಬ್ಯಾಕ್ ಗ್ರೌಂಡ್ ಇರೋರಲ್ಲ, ನಿಜವಾಗ್ಲೂ ಹೇಳ್ತೀನಿ ಕೇಳಿ. ನನ್ನಲ್ಲಿ ಒಂದು ಹಠ ಇದೆ ಯಾವಾಗಲೂ. ನನ್ನ ಜೀವನದಲ್ಲಿ ನಾನು ಯಾರಿಗಾರು ಏನಾದ್ರು ಕೊಡ್ತೀನಿ ಅಂತಂದ್ರೆ ಅದು ಎಷ್ಟೇ ಕಷ್ಟ ಆಗಲಿ ನಾನು ಅದನ್ನು ಮಾಡ್ಬೇಕು. ಒಂದು ವಿಚಾರಕ್ಕೆ ನಾನು ಕಮಿಟ್ ಆದೆ ಅಂತಂದ್ರೆ ನನ್ನ ಹತ್ರ ಇದೆಯೋ ಇಲ್ಲೋ ಇನ್ನೊಬ್ರು ಮೇಲೆ ಹೇಳಲ್ಲ. ನಾನು ನಿಮ್ಮನ್ನ ಒದ್ಕೊಂಡ್ಬಿಟ್ಟೆ ಆಗುತ್ತೆ, ನಿನ್ನ ಯಾರನ್ನ ಉದ್ಧಾರ ಮಾಡ್ತೀನಿ. ನಾನು ಈ ಸಿನಿಮಾ ಮಾಡ್ತಿರೋದು ನನ್ನ ಉದ್ಧಾರಕ್ಕೆ ಮಾಡ್ತಿರೋದು. ಫಸ್ಟ್ ನಾನು ಉದ್ಧಾರ ಆಗಬೇಕು, ನಾನು ದೊಡ್ಡ ಹೆಸರು ಮಾಡ್ಬೇಕು ಅನ್ನೋ ಒಂದು ಸ್ವಾರ್ಥದಿಂದಲೇ ಸಿನಿಮಾ ಮಾಡೋದು. ನಾನು ಅವ್ರಿಗೆ ಮಾಡ್ತಿದ್ದೀನಿ, ಇವ್ರಿಗೆ ಮಾಡ್ತಿದ್ದೀನಿ, ಅದೆಲ್ಲ ಆಮೇಲೆ ಅವರೆಲ್ಲ ಬಂದು ಸೇರಿದಂಥವ್ರು. ಹಾಗಾಗಿ ಈ ಒಂದು ಸಿನಿಮಾನ ತುಂಬಾ ಶ್ರದ್ಧೆಯಿಂದ ಮಾಡಿದ್ದೀನಿ. ನನಗೆ ಈ ಸಿನಿಮಾ ಸೋತೋದ್ರೆ ನನಗೆ ದೊಡ್ಡ ಸುರಸ್ವರ ತುಂಬಾ ಕಷ್ಟ ಆಗುತ್ತೆ. ನಾನು ಅವತ್ತು ಈ ಮಾತು ಹೇಳಿದೆ, ಸೋತು ಹೋಗ್ಬಿಟ್ಕೊಳ್ಳಿ ಏನೋ ದೊಡ್ಡ ಇದಾಗೋಗ್ಬಿಡುತ್ತೆ ಅಂತಲ್ಲ. ಬಟ್ ಇಷ್ಟು ಪ್ರಯತ್ನ, ಇಷ್ಟು ವರ್ಷದ ಶ್ರಮ, ನಾನು ಈಗಲೂ ಈ ಸಿನಿಮಾ ಮಾಡಿರೋದು ಸಿನಿಮಾ ರಂಗಕ್ಕೆ ಬಂದು ಸುಮಾರು ವರ್ಷ ಆಯ್ತು. ಸೋತು ವಾಪಸ್ ಹೋದೆ ಅಂತ ಆಗ್ಬಾರ್ದು ನನಗೆ.
ಈ ಸಿನಿಮಾ ಗೆದ್ದು ನಾನು ಹೋಗ್ಬೇಕಾದ್ರೆ ನಾನು ವಾಪಸ್ ಮಾಡದೆ ಇಟ್ಬಿಟ್ಟು ಹೋದ್ರೆ ಒಂದು ಸಿನಿಮಾ ಗೆದ್ದಿದ್ದೆ, ನಾನು ಸಿನಿಮಾ ಬೇಡ ಅಂತ ನಾನೇ ನಿಲ್ಸಿದೀನಿ ಅಂತ. ಬಟ್ ಸೋಲ್ ಹೋದೆ ಅಂದ್ರೆ ನಾನು ಸಾಯಕ್ಕಂತ ಕಾಡುತ್ತೆ, ಅಷ್ಟು ವರ್ಷ ಪ್ರಯತ್ನ ಮಾಡಿದೆ, ಎಂತೆಲ್ಲ ಮಾಡಿದೆ ನೀನಲ್ಲಿ ಅನ್ನೋ ತರ ನನಗೆ ನನ್ನ ಆತ್ಮವಿಶ್ವಾಸ ಕೆಡ್ಕೊಂಡಾಗುತ್ತೆ. ಹಾಗಾಗದ್ ಬೇಡ ಅಂತ ಕೊನೆ ಪಕ್ಷ ಜೀವನದ ಕೊನೆ ಕಾಲದಲ್ಲಿ ನನ್ನ ಜೀವನದಲ್ಲಿ ಭಾರಿ ಪ್ರಯತ್ನ ಮಾಡಿದ್ದೆ, ನಾನು ಹಣೆ ಭರವಸೆ ಇರಲಿಲ್ಲ, ನಾನೇನ್ ಮಾಡ್ಲಿ ಅನ್ನೋದು ನನಗೆ ನಾನಾದ್ರೂ ಸಮಾಧಾನ ಹೇಳ್ಕೋಬಹುದು. ಆ ಸಮಾಧಾನ ಈ ಸಿನಿಮಾ ಆಗಲ್ಲ. ಇದು ಖಂಡಿತವಾಗೂ ಹೇಳ್ತೀರಣ್ಣ, ನಾನು ನಿಮ್ಗೆ ಹೇಳಿದ್ರೆ ಉತ್ಪ್ರೇಕ್ಷೆ ಅನಿಸ್ಬೋದು. ಖಂಡಿತವಾಗೂ ನಿಮ್ಮ ಸಹಕಾರ ಹೊಂದಿದ್ದು ಈ ಜನತೆ ಆಶೀರ್ವಾದ ಇದ್ರು ಒನ್ ಆಫ್ ದಿ ಮೆಗಾ ಹಿಟ್ ಸಿನಿಮಾ ಇದಾಗುತ್ತೆ. ನಾನು ಸುಮ್ಮನೆ ಹೇಳಲ್ಲ, ನಾನು ಹೇಳಿದ್ನಲ್ಲ ಜೀವನದ ಅನುಭವ ಇದೆ, ನಾನು ಸೋಲಿಗೂ ಹೇಳಲ್ಲ, ಸುಮಾರು ನೋಡ್ಬಿಟ್ಟಿದ್ದೀನಿ ನನ್ನ ಜೀವನದಲ್ಲಿ. ನನಗೆ ಯಾವ ಸೋಲು ದೊಡ್ಡದಲ್ಲ. ನಾನು ಎಂತೆಂತ ಸೋಲು ನೋಡಿದ್ದೀನಿ ಅಂತ ಲಕ್ಷ ಲಕ್ಷ ಕೋಟಿ ಗಟ್ಟಲೆ ಕಳ್ಕೊಂಡಿದ್ದೀನಿ. ನಾನು ಕೋಟಿ ಇದ್ದು ಕಳ್ಕೊಂಡಿಲ್ಲ, 10 ರೂಪಾಯಿ ಇದ್ದು ನಾನು ಲಕ್ಷ ಗಟ್ಟಲೆ ಕಳ್ಕೊಂಡಿದ್ದೀನಿ. ಗೊತ್ತಾಯ್ತಾಣ? ಯಾಕಂದ್ರೆ ಕೋಟಿ ಇದ್ದು ಕೋಟಿ ಕಳ್ಕೊಳ್ಳೋದು ದೊಡ್ಡದಲ್ಲ, ಸಾಲ ತೀರಿಸಬಹುದು ಅಂತ ಧೈರ್ಯ ಇರುತ್ತೆ. ನಿಮ್ಮ ಹತ್ರ 1 ಲಕ್ಷ ರೂಪಾಯಿ ಇಟ್ಕೊಂಡು 1 ಕೋಟಿ ರೂಪಾಯಿ ನಾನು ನಂಬಿ ಸಾಲ ಕೊಟ್ಟು ಅದನ್ನು ಕಳ್ಕೊಳ್ಳೋದಿದೆಯಲ್ಲ, ಆ ಥರದ್ದಾಗಿದೆ ಈ ಸಿನಿಮಾನು. ನಾ ಕಷ್ಟ ಇಷ್ಟ ಹೇಳಲ್ಲ, ಯಾಕಂತಂದ್ರೆ ಕಷ್ಟ ನಾವಾಗಲೇ ಹುಟ್ಟಲ್ಲ. ನಾನು ಸ್ವಾರ್ಥಕ್ಕೆ ಸಿನಿಮಾ ಮಾಡಿರೋದು. ನಾನೇನಕ್ಕೆ ಮಾತ್ರ ಯಾರ ಹತ್ರ ನಾನು ಕಷ್ಟ ಹೇಳೋಣ, ಆ ಕಷ್ಟದಲ್ಲಿ ಸಿನಿಮಾ ಮಾಡಿದೆ, ಓಡಾಟ ಮಾಡ್ಬಿಟ್ಟೆ. ದಯವಿಟ್ಟು ಇರಬೇಕು, ಅದು ಯಾವುದೂ ಇಲ್ಲ. ಓಡಾಟ ಎಲ್ಲವೂ ಫೀಲ್ಡಲ್ಲಿ ಇದೆ, ಈ ರಂಗದಲ್ಲಿ ಜಾಸ್ತಿ ಇದೆ. ಕಾರಣ ಇಷ್ಟೇ, ಇದರಲ್ಲಿ ಗೆಲುವಿನ ಆ ರೇಷಿಯೋ ಇದೆಯಲ್ಲ, ಅದು ತುಂಬಾ ದೊಡ್ಡದು. ಆ ವೈಟ್ನೆಸ್ ಹಾಗಾಗಿ ಅಷ್ಟು ಇದಕ್ಕೆ ಬೇಕು, ಏನು ಶ್ರಮನೂ ಬೇಕು, ಸೋಲು ಅಷ್ಟು ಪರ್ಸೆಂಟೇಜೇ ಬೇಕು ಇದಕ್ಕೆ. ನೋಡ್ಕೊಳ್ಳೋದು ನಿಮ್ಮೆಲ್ಲರ ಒಂದು ಸಹಕಾರ ಆಶೀರ್ವಾದ ಖಂಡಿತವಾಗೂ ಮಾಡಿ. ಈ ಸಿನಿಮಾ ಖಂಡಿತ ಚೆನ್ನಾಗಾಗುತ್ತೆ. ಈ ಸಿನಿಮಾದ ಇನ್ನೊಂದು ಹೇಳ್ಬೇಕು, ಈ ಸಿನಿಮಾ ನಾವು ಯಾರಿಗೂ ಜಾಸ್ತಿ ತೋರಿಸಿಲ್ಲ. ನಮ್ಗೆ ಹೇಳಿದಿಲ್ಲ, ಪ್ರಮೋದ್ ಮರುವಂತ ಒಬ್ರು ನೋಡಿದ್ರು, ದಿನಕರ್ ತುರ್ದೀಪ್ ಅವರು ಈ ಸಿನಿಮಾನ ನಾನು ಯಾಕೆಂದ್ರೆ ತುಂಬಾ ವರ್ಷದಿಂದ ಸ್ನೇಹಿತರು, ಅವ್ರು ಇವತ್ತು ಬರ್ಬೇಕಿತ್ತು, ಅವ್ರದ್ದೇ ಆದ ಸ್ಕ್ರಿಪ್ಟ್ ಅವ್ರನ್ನೆಲ್ಲ ಆಚೆ ಹೋಗಿದ್ದಾರೆ. ಅವ್ರನ್ನ ನಾವು ಕರ್ಸೋದಕ್ಕಿಂತ ಮುಂಚೆ ಎಡಿಟಿಂಗ್ ರೂಮ್ ಅಲ್ಲಿ ಇನ್ನೂ ಇದಾಗಿದ್ದಿರಲ್ಲ, ಏನ್ ನಿಮ್ಗೆ ಫ್ರೀ ರೆಕಾರ್ಡಿಂಗ್ ಆಗಿರ್ಲಿ, ಹೇಳ್ತಿರೋ ನಾನು 3 ತಿಂಗಳ ಕಥೆ ಇದೆ. ಅವ್ರನ್ನ ಕರೆದೆ, ದಿನಕರ್ ಬಂದ್ರೆ ಒಂದು ಸಿನಿಮಾ ನೋಡಿ ಏನ್ ಅನ್ಸುತ್ತೆ ಅಂತ. ನಾನು ಕರೆಯೋಷ್ಟೊತ್ತಿಗೆ ಯೋಚನೆ ಮಾಡ್ತಾ ಇದ್ದೆ, ಯಾಕಂತಂದ್ರೆ ಒಂದು ಪಕ್ಷ ಚೆನ್ನಾಗಿದೆ ಅಂತಂದ್ರೆ ಈ ಮನುಷ್ಯ ಚೆನ್ನಾಗಿದೆ ಅಂತ, ಚೆನ್ನಾಗಿಲ್ಲ ಅಂತಂದ್ರೆ ಮಗದ ಮೇಲೆ ಹೊಡೆದಂಗೆ ನಿಮ್ಗೆ ಎಂತ ಬೇಕಿತ್ತು, ಆಲ್ರೆಡಿ ಸೋತಿ ಸಾಕಾಗಲ್ವಾ ಅಂತ ಹೇಳಿ ಮಗದ ಮೇಲೆ ಹೊಡೆದಂಗೆ ಹೇಳೋರು. ಹೊರಗಡೆನೂ ಕೂಡ ಟಾಕ್ ಆಗೋದು, ಏನ್ ಮಾಡೋದು ಅಂತ ಹೇಳಿ ಆಗ್ಲಿ ಏನೋ ಒಂದು ದೇವ್ರ ಬಾರ ಕಳಿಸ್ತೇವೆ. ಬಂದ್ರು ಸಿನಿಮಾ ನೋಡಿದ್ರು, ನೀವು ನಂಬಲ್ಲ, ದಿನಕರ್ ಅವ್ರು ಹೊಗಳೋದು ತುಂಬಾ ಕಡಿಮೆ. ಸತ್ವಾಗ್ಲೂ ನಿಮ್ಗೆಲ್ಲರಿಗೂ ಗೊತ್ತಿದೆ, ದಿನಕರ್ ಯಾರನ್ನೂ ಹೊಗಳಲ್ಲ, ಏನಾದ್ರು ಮಕ್ಕಳ ಮೇಲೆ ಹೊಡೆದಂಗೆ ಹೇಳೋದು. ಅವರಲ್ಲಿ ಒಂದು ಗುಣ, ಯಾರಿಗೂ ಅನ್ಯಾಯ ಮಾಡಬೇಕು, ಮೋಸ ಮಾಡಬೇಕು ಅನ್ನೋದಿರಲ್ಲ. ಯಾರನ್ನೂ ಹೋಗಲಿ ಅವರಿಂದ ಏನು ಆಗ್ಬೇಕು ಅನ್ನೋದು ಅವ್ರಿಗಿರಲ್ಲ. ಹಾಗಾಗಿ ನೋಡಿದ್ರು, ನೀವು ನಮ್ಮಲ್ಲಿ ಒಂದು 200 ಜನಕ್ಕೆ ಹೆಚ್ಚು ಕಡಿಮೆ ಅವರು ಸಿನಿಮಾ ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ಅನ್ನೋದನ್ನ ತುಂಬಾ ಜನ ಕೇಳಿದ್ದಾರೆ. ಅದು ಕೂಡ ನಮ್ಗೆ ತುಂಬಾ ದೊಡ್ಡ ಶಕ್ತಿ ಆಯ್ತು. ಲಾಸ್ಟ್ ಟೈಮ್ ಬಾಲಿ ಅವರು ಇರ್ಬೋದು, ಮೊನ್ನೆ ಸುದೀಪ್ ಸರ್ ಬೈಟ್ ಇರ್ಬೋದು, ಎಲ್ಲ ಅವರೇ ಮಾಡಿಸ್ಕೊಟ್ಟಿರೋಂಥದ್ದು. ಯಾಕಂದ್ರೆ ಇಲ್ಲೊಂದು ಸಣ್ಣ ಎಕ್ಸ್ಟ್ರಾ ಪುಷ್ ಇಲ್ಲದೆ ನಾವೇನು ಮಾಡೋದಕ್ಕಾಗಲ್ಲ. ಅದಾದ ನಂತರ ಈ ಸಿನಿಮಾನ ಜಯಣ್ಣ ಫಿಲ್ಮ್ಸ್ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಜಯಣ್ಣ ಅವ್ರಿಗೆ ಹೇಗೆ ಅಂತಂದ್ರೆ ಸುಮ್ಮನೆ ಯಾವ್ದಾದ್ರು ಸಿನಿಮಾ ಬಂದಿದ್ದೆಲ್ಲ ಡಿಸ್ಟ್ರಿಬ್ಯೂಷನ್ ಮಾಡಲ್ಲ, ಅವ್ರಿಗೂ ಕೂಡ ಒಂದು ಅನ್ಸ್ಬೇಕು. ಅದು ಕೂಡ ದಿನಕರ್ ಅವ್ರು ಕರ್ಕೊಂಡ್ರು. ಅವ್ರಿಗೂ ಎಲ್ಲಿ ತನಕ ಕಾನ್ಫಿಡೆಂಟ್ ಇದೆ ಅಂದ್ರೆ, ನೀವು ನಂಬಲ್ಲ, ಗಾಂಧಿನಗರದ ಒಂದು ಮುಖ್ಯ ಚಿತ್ರಮಂದಿರ, ನಾನು ಹೆಸರು ಆಮೇಲೆ ಹೇಳ್ತೀನಿ, ಅವರಾಗೆ ನಮ್ ಜಯಣ್ಣ ಹೇಳಿದ್ರು ಮೊನ್ನೆ ಫೋನ್ ಮಾಡಿದವ್ರಿ, ನಿಮ್ಗೆ ಸಿನಿಮಾನೇ ಬೇಕು ಅಂತ ಕೇಳ್ತಾ ಇದ್ದಾರೆ ಕಣವರು, ಹಾಗಾಗಿ ನಿಮ್ ಖಂಡಿತ ಇದೊಂದು ವಿಚಾರ ಖುಷಿ ಪಡೋದು ಅಂತ. ಅಂದ್ರೆ ನಾನೇನೋ ದುಡ್ಡು ಗೆಲುವಾಯ್ತು ಅಂತ ಹೇಳ್ತಾ ಇಲ್ಲ, ನಮ್ಮೆಲ್ಲರ ಶ್ರಮಕ್ಕೆ ಒಂದು ಬೆಲೆ ಸಿಕ್ಕಿದೆ ಅನ್ನೋದು ಅಷ್ಟೇ ಖುಷಿ ನಾ ಹೇಳ್ತಾ ಇರೋದು. ಹಾಗಾಗಿ ಉಳಿದವ್ರ ಬಗ್ಗೆ ಮಾತಾಡೋದು ನಮ್ಮ ತಂಡ ತುಂಬಾ ದೊಡ್ಡದಿದೆ. ಈಗ ಏನ್ ಗೊತ್ತಾ, ನಮ್ಮ ಟೆಕ್ನಿಷಿಯನ್ ಬಗ್ಗೆ, ಆರ್ಟಿಸ್ಟ್ ಬಗ್ಗೆ, ಅವ್ರ ಬಗ್ಗೆ, ಇವ್ರ ಬಗ್ಗೆ, ನಮ್ಮ ಫ್ಯಾಮಿಲಿ ಬಗ್ಗೆ ಒಬ್ಬರ ಸ್ಟೇಜ್ ಇದಲ್ಲ, ಅದಕ್ಕೊಂದು ಸ್ಟೇಜ್ ಇದೆ. ಸಿನಿಮಾ ಗೆದ್ರೆ ಖಂಡಿತ ಎಲ್ಲರ ಬಗ್ಗೆ ಮಾತಾಡ್ತೀನಿ. ಈಗ ನನ್ನ ಬಗ್ಗೆ, ನಮ್ಮ ಸಿನಿಮಾದ ಬಗ್ಗೆ ಅದ್ರ ಏನಿದೆ ಅಂತ ಹೇಳಿದೀನಿ. ಮಾರ್ಚ್ 15 ರಿಲೀಸ್ ಆಗುತ್ತೆ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಖಂಡಿತವಾಗೂ ಸಕ್ಸಸ್ ಆಗಿ ನಿಮ್ಮ ಮುಂದೆ ನಿಲ್ಲುವಂತ ಪ್ರಯತ್ನ ನಮ್ಮ ತಂಡ ಮಾಡ್ತೀವಿ. ಹಾಗಾಗಿ ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ಬೇರೆ ಯಾವುದು ಕೊಟ್ಟಿಲ್ಲ. ನಾನು ಹೇಳಿದ್ನಲ್ಲ, ನಮ್ ದಿನಕರ್ ಹೇಳಿದ್ರೆ ನಿಮ್ಗೆ ಭಯಂಕರ ಒಂಥರ ಒಂದೊಂದ್ಸರಿ ತುಂಬಾ ದುರಂತರ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಹೆಂಗೆ ಆಗ್ಬೇಕು ಹಾಗೆ ಆಗ್ಬೇಕು ಅಂತ ಅನ್ಕೊಳ್ತೀರಿ ಅಂತ. ನಾನು ಹಿಂಗೆ ಆಗ್ಬೇಕು ಹಾಗೆ ಆಗ್ಬೇಕು ಅಂದ್ರೆ ಏನು ಆಗಕ್ಕೆ ಆಗ್ತಿದ್ದಿಲ್ಲ, ಹಂಗೆ ಇದ್ರೇನೆ ಕರೆಕ್ಟ್ ಆಗಿದ್ದೀನಿ ಅನ್ಸುತ್ತೆ. ಯಾಕೆಂದ್ರೆ ಈ ಟಿವಿ ರೈಟ್ಸ್ OTT ಎಲ್ಲ ಕೇಳಿದ್ರಲ್ಲ, ಫೋನ್ ಬಂದಿದೆ. ಯಾರಿಗೂ ಫೋನ್ ಬರಲ್ಲ ಅಂತ ನನಗೆ ಫೋನ್ ಬಂದಿದೆ. ಅದು ಎಲ್ಲಿ ಅಂದ್ರೆ ನಾನು ಏನ್ ಖರ್ಚು ಮಾಡಿರ್ತೀನಲ್ಲ ಅದಕ್ಕೆ 20% ವ್ಯಾಲ್ಯೂ ಇಲ್ದಿರೋ ಅಂತ ಬಂದ್ರೆ ನಾನು ಏನ್ ಮಾಡ್ಬೇಕು? ನಂದು ಒಂದೇ ನಿರ್ಧಾರ, ಬಂದ್ರೆ ಕೋಟಿ ಗಟ್ಟಲೆ ಬರ್ಬೇಕು. ಸಿನಿಮಾ ಮಾಡಿರೋ ಬಡ್ಡಿ ವ್ಯವಹಾರ ಅಲ್ಲ, 100 ರೂಪಾಯಿ 10 ರೂಪಾಯಿ ಬರ್ಲಿ ಅಂತ. ಬಂದ್ರೆ ಕೋಟಿನೇ ಬರ್ಬೇಕು, ಹೋದ್ರೆ ಕೋಟಿನೇ ಹೋಗ್ಬೇಕು. ಯಾಕೆಂದ್ರೆ ಅದ್ಯಾವುದೋ 30 ಲಕ್ಷ 20 ಲಕ್ಷ ಬಂದು ನನಗೆ ಏನು ದೊಡ್ಡ ಬದಲಾವಣೆ ಮಾಡಲ್ಲ. ಸಾಲಗಾರರಲ್ಲಿ 1 ತಿಂಗಳು ನನ್ನ ಒಂಚೂರು ತಗ್ಗಿಸಿ ಕಡಿಮೆ ಮಾಡ್ಬಿಟ್ರೆ ಇನ್ನೇನು ವರ್ಷಗಟ್ಟಲೆ ಸಾಲಗಾರರಲ್ಲಿ ಇನ್ನೇನು ಕಡಿಮೆ ಮಾಡಲ್ಲ. ಹಾಗಾಗಿ ಅದನ್ನು ಕೇಳಿದ್ದೌದು, ದೊಡ್ಡ ಒಂದು ಜಿ ಮತ್ತೆ ಆ ತರದೊಂದು ಸಂಸ್ಥೆಯಿಂದ ಯಾರೋ ಫೋನ್ ಮಾಡಿದ್ರು, ನೇರವಾಗಲ್ಲ. ಆಮೇಲೆ ಬಾಂಬೆಯಿಂದ ಫೋನ್ ಮಾಡಿದ್ರು, ಸಿನಿಮಾ ಭಾರಿ ಸದ್ದು ಮಾಡ್ತಿದೀವಿ ಅಂತಂದ್ರಿ, ಖಂಡಿತವಾಗೂ ನಿಂದು ತಗೊಳ್ತಿದೀವಿ, ಎಷ್ಟೇ ತಗೊಳ್ತಿದೀವಿ. ಇನ್ನೊಂದು ರೇಟ್ ಎಲ್ಲಿಗೆ ಅಂತ ಬಂದ್ರೆ ಅದನ್ನ ಕರೆಕ್ಟ್ ಆಗಿ ನಾವು ನೀವು ಎಲ್ಲ ಒಂದು 2 ಪಾರ್ಟಿ ಮಾಡಿದ್ರೆ ಡಬಲ್ ಅಷ್ಟೇ ಇರೋದು ರೇಟ್.
ಅಣ್ಣ ನಾನೇ ಸಿನಿಮಾದ ದಯವಿಟ್ಟು ಸ್ಕ್ರೀನ್ ಪ್ಲೇ ಅಣ್ಣ ನೋಡಿದ್ದಾರೆ ನಮ್ಮ ಪ್ರಮೋದ್ ಬರುವಂತವ್ರು ನೋಡಿದ್ದಾರೆ ಅಣ್ಣ. ಬೇರೆಯವ್ರು ನೋಡಿ ಹೇಳೋದಕ್ಕಿಂತನೂ ನಾನೇ ಹೇಳಿದ್ನಲ್ಲ, ನಾನು ಚೆನ್ನಾಗಿಲ್ಲ ಅಂದ್ರೆ ನಾನು ಇಲ್ಲೇ ಹೇಳ್ಬಿಡ್ತಿದ್ದೆ, ನನಗೆ ಒಂದು ಸಮಾಧಾನ ಆಗೋಗಿದೆ. ನಾ ಹೇಳಿದ್ನಲ್ಲ ಸಿನಿಮಾ ದೊಡ್ಡ ಸಕ್ಸಸ್ ಆದ್ರೂ ಕೂಡ ನಮ್ಮ ಟೀಮಿಗೆ ಹೇಳಿದ್ದೀನಿ, ಎಲ್ಲರಿಗೂ ಆ ಕ್ರೆಡಿಟ್ ಹೋಗುತ್ತೆ. ಸೋಲ್ ಆಯ್ತಾ 85% ಸೋಲ್ ನಾನೇ ಒಪ್ಕೊಳ್ತೀನಿ. ಯಾಕೆಂತಂದ್ರೆ ನಾನು ಕೂಡ ಸುಮಾರಷ್ಟು ನಿರ್ಧಾರ ಮಾಡಿದೆ, ಇದನ್ನ ಯಾರು ಕೂಡ ಹೇಳಲ್ಲ ಅನ್ಕೊಳ್ತೀನಿ. ಇವತ್ತೇ ನಾನು ಹೇಳಿ ಹೋಗ್ತಾ ಇದ್ದೀನಿ, ಸಿನಿಮಾ ಖಂಡಿತವಾಗೂ ಚೆನ್ನಾಗಿದೆ, ಖಂಡಿತವಾಗೂ ಚೆನ್ನಾಗಿ. ನೀವು ಹೇಗೆ ಅಂತಂದ್ರೆ ಒಂದು ಸೂಕ್ಷ್ಮಕ್ಕೆ ಅಂತಾನೆ ನೀವು ಖಂಡಿತವಾಗೂ ಸಿನಿಮಾ ಚೆನ್ನಾಗಾದ್ರೆ ಎಲ್ಲರಿಗೂ ಕೂಡ ತುಂಬಾ ಕಮರ್ಷಿಯಲ್ ಸಿನಿಮಾ. ಇನ್ ಕೆಲವರು ಅನ್ಕೊಂಡಿದ್ದಾರೆ ಅದು ನಿಮ್ ಪಾರ್ಟಿಗಳು ಕೆರೆ ಬೇಟೆ ಸಿನಿಮಾ ಅಂತ ಅನ್ಕೊಂಡು ಬರೀ ಮಲ್ನಾಡು ರೀಜನ್ ಮಲ್ನಾಡು ಅಲ್ಲ ಅಣ್ಣ, ಮಲ್ನಾಡಲ್ಲಿ ನಡೆಯುವಂತ ಘಟನೆಯನ್ನ ನಾವು ಆ ಭಾಷೆಯಲ್ಲಿ ಇಟ್ಕೊಂಡು ಎಲ್ಲರಿಗೂ ಇದು ಕೂಡ ಸಂಬಂಧ ಇರುವಂತಹ ಕತೆ. ನೀವೇನಂತಂದ್ರೆ ಯಾವುದೋ ಒಂದು ಊರಲ್ಲಿ ನಮ್ಮ ಶಿವಮೊಗ್ಗದಲ್ಲಿ ಏನಾದ್ರು ಒಂದು ಘಟನೆ ಆದ್ರೆ ಇಡೀ ಕರ್ನಾಟಕಕ್ಕೆ ನೀವು ಬಿತ್ತರಿಸ್ತಿರೋ ಅದೇ ತರ ನಮ್ಮ ಸಿನಿಮಾದ ಕತೆ ಅಲ್ಲಿ ಶುರುವಾಗುತ್ತೆ, ಅಲ್ಲಿ ನಡೆಯುತ್ತೆ. ಅದು ಎಲ್ಲರ ಮನಸ್ಸು, ಎಲ್ಲರ ಭಾವನೆ, ಎಲ್ಲರ ಹೋರಾಟ, ಕಿಚ್ಚು, ಆಸೆ, ಆಕಾಂಕ್ಷೆ ಪ್ರತಿಯೊಬ್ಬ ವ್ಯಕ್ತಿಗೆ ಇರುತ್ತಲ್ಲ, ಅದೆಲ್ಲವೂ ಕೂಡ ಸಿನಿಮಾದಲ್ಲಿದೆ. ಹಾಗಾಗಿ ಕೆರೆ ಬೇಟೆ ಅಂದ್ಕೊಳ್ಳೆ ಮಲ್ನಾಡು ಭಾಗದವರಿಗೆ ಮಾತ್ರ ಅಂತ ಅಲ್ವೇ ಅಲ್ಲ, ಕೆರೆ ಬೇಟೆ ನಡೆಯೋದು ಮಲ್ನಾಡು ಭಾಗದಲ್ಲಿ. ಆದ್ರೆ ಒಬ್ಬ ವ್ಯಕ್ತಿಯಲ್ಲಿರುವಂತಹ ಹೋರಾಟ, ಕಿಚ್ಚು, ಧೈರ್ಯ, ಏನೋ ಮಾಡ್ಬೇಕು ಅನ್ನೋದು, ಅಥವಾ ಆ ಬಡತನ, ಅಥವಾ ಅಲ್ಲಿರುವಂತಹ ಪಾತ್ರಗಳು ಎಲ್ಲರಲ್ಲೂ ಇರುವಂತದ್ದು, ಎಲ್ಲರಿಗೂ ಕನೆಕ್ಟ್ ಆಗುವಂಥದ್ದು. ಹಾಗಾಗಿ ಎಲ್ಲ ಕಡೆ ಸಲ್ಲುವಂತ ಸಿನಿಮಾ ನಂಬಲ್ಲ. ನಮ್ದು ಟ್ಯಾಬ್ಲೋ ಗಾಡಿ ಎಲ್ಲ ರಾಜ್ಯದ ಎಲ್ಲ ಕಡೆ ಓಡಾಡ್ತಿದೆ. ನಮ್ಮ ಮಲ್ನಾಡು ಭಾಗದಕ್ಕಿಂತ ರಾಯಚೂರು ಆ ಭಾಗದಲ್ಲಿ ನಮ್ಮ ಹುಡುಗರು ಹೋಗುವ ಫೋನ್ ಮಾಡ್ತಾರೆ, ಏನ್ ನಮ್ಮ ಸಿನಿಮಾದ ಡೈಲಾಗ್ ಇದೆಯಲ್ಲ, ನಾಚಿಕೆ ಎಲ್ಲಿ ಸಿಗ್ತಿದೆ ವಿಕ್ರಮ್ ಬಾ ಅನ್ನೋದಲ್ಲ. ತುಂಬಾ ಇಷ್ಟಪಟ್ಟು ಆ ಕಡೆಯವರೇ ತುಂಬಾ ಆ ಸಿನಿಮಾನ ಕಾಯ್ತಾ ಇದೀವಿ ಅಣ್ಣ, ಈ ಸಿನಿಮಾ ನೋಡ್ಬೇಕು ಅಂತ ಹೇಳ್ತಿದ್ದಾರೆ. ಅಂದ್ರೆ ಅರ್ಥ ಅದು ಎಲ್ಲರಿಗೂ ಕನೆಕ್ಟ್ ಆಗಿದೆ ಅನ್ನೋ ಒಂದು ಖುಷಿ. ಹಾ, ಥ್ಯಾಂಕ್ ಯು. ಅಣ್ಣ ನಾನು ಸಿನಿಮಾ ಅಷ್ಟು ಧೈರ್ಯ ಮಾಡ್ಕೊಂಡು ಇಲ್ಲೇನ್ ಗೊತ್ತಾ, ಇನ್ನೂ ಒಂದು ಥಿಯರಿ ಹೇಳ್ಬಿಡ್ತೀನಿ, ಅದೆಲ್ಲಾ ಫೀಲ್ಡ್ ಅಲ್ಲೂ ಅನ್ವಯ ಆಗುವಂಥದ್ದು. ಜಯಣ್ಣ ಕೂಡ ಅದೇ ಹೇಳಿದ್ರು, ಅಣ್ಣ ನನ್ನ ಸಿನಿಮಾ ನಿಲ್ಸ್ಬಿಡಿ, ಸಿನಿಮಾ ನಾ ಭಾರಿ ಚೆನ್ನಾಗಿ ಮಾಡ್ಬಿಟ್ಟಿದ್ದೀನಿ, ಇನ್ನೊಂದಾಗಿದೆ, ನನಗೆ ಒಂದು ವಾರ ಟೈಮ್ ಕೊಡಿ, ಎಂತೂ ಆಗಲ್ಲ ಅನ್ನೋದು ಹೇಳಿದ್ದಾರೆ. ನನಗೂ ಕೂಡ ಅದು ಗೊತ್ತಿರೋಂಥದ್ದು. ಹೇಗಂತ ನೀವು ಸಿನಿಮಾ ಕಂಟೆಂಟ್ ಚೆನ್ನಾಗಿದೆ ಅಂತಂದ್ರೆ ಅವರಾಗೆ ಥಿಯೇಟರ್ಗಳು ಅಲ್ಲಿಂದ ಈ ಸಿನಿಮಾ ನನಗೆ ಬೇಕು 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 ಅಂತ ಕೇಳೋದಾದ್ರೆ ಮಾತ್ರ ಸಾಧ್ಯ ಅಲ್ಲ. ಯಾರು ಕೂಡ ನನ್ನ ಸಿನಿಮಾ ನಾನು ಯಾರು ಮಾವನ ಮಗನಲ್ಲ ಬಾಡಿಗೆ ಕಟ್ಟಿ ಯಾರು ನಿಲ್ಸಲ್ಲ. ಸಿನಿಮಾ ನಾನು ಚೆನ್ನಾಗಿದೆ, ಅವ್ರಿಗೆ ಲಾಭ ಆಗುತ್ತೆ ಥಿಯೇಟರ್ ಅವರಿಗೆ ಅಂತ ಅಂದ್ರೆ ಖಂಡಿತವಾಗಿ ನಿಲ್ಸ್ತಾರೆ. ನಾನು ಅದಕ್ಕೋಸ್ಕರ ಏನ್ ಗೊತ್ತಾ, ನಾವೆಲ್ಲರೂ ಕಂಟೆಂಟ್ ಮೇಲೆ ಏನ್ ವರ್ಕ್ ಮಾಡ್ಬೇಕು. ನೀವು ಸಾಂಗ್ ನೋಡಿದ್ರಿ, ನಿಮ್ಗೆ ಇಷ್ಟ ಜನಕ್ಕೆ ಇಷ್ಟ ಇಲ್ಲ, ಅದಾದ್ಮೇಲೆ ಟ್ರೈಲರ್ ನೋಡಿದ್ರಿ, ಅದಕ್ಕೂ ಮುಂಚೆ ಟೀಸರ್ ನೋಡಿದ್ರಿ, ಮೋಷನ್ ಪೋಸ್ಟರ್ ಬಿಟ್ರಿ, ಮೊನ್ನೆ ಒಂದು ಶಿವಮೊಗ್ಗದ ಕಾರ್ಯಕ್ರಮ, ಎಲ್ಲವೂ ಮಾಡಿದ್ದೇನು ಗೊತ್ತಾ, ಯಾವುದು ಸಿನಿಮಾ ಕಂಟೆಂಟೇ ಮಾತಾಡೋದಾಗ್ಲಿ ಅದ್ರಲ್ಲಿ ನಾವೆಲ್ಲ ಇರ್ಲಿ. ನಾವಿದ್ದು ಕಂಟೆಂಟ್ ಇದ್ರೆ ಖಂಡಿತ ಸಿನಿಮಾ ಗೆಲ್ಲಲ್ಲ, ದೇವರನ್ನೇ ಸೋಲುತ್ತೆ. ಕಂಟೆಂಟ್ ಇತ್ತು ಅದ್ರ ಹಿಂದೆ ನಾವೆಲ್ಲರೂ ಇದೆ. ಕಂಟೆಂಟ್ ಮೀನ್ಸ್ ಎವ್ರಿಥಿಂಗ್, ಸಿನಿಮಾ, ಕತೆ, ಗೀತೆ, ಪ್ರೊಡಕ್ಷನ್ ಎಲ್ಲರೂ ಬಂತು. ಹಾಗಾಗಿ ಈಗ ಹೇಳಿದ್ನಲ್ಲ ಅನುಪಮ ಇರ್ಲಿ ಪರವಾಗಿಲ್ಲ, ಯಾವ ಥಿಯೇಟರ್ ಮೇನ್ ಥಿಯೇಟರ್ ಅನುಪಮ, ಅದೇ ತರನೇ ಬೇರೆ ಬೇರೆ ಕಡೆ ಕೇಳ್ತಾ ಇದ್ದಾರಂತೆ, ಎಲ್ಲ ಹೇಳಿದ್ದಾರೆ ಅವ್ರು ಫೋನ್ ಮಾಡಿ. ಹಾಗಾಗಿ ಸಿನಿಮಾ ಚೆನ್ನಾಗಿ ಆಗ್ಬೋದು. ಕಾಂಪಿಟೇಷನ್ ನನ್ನ ಮಾಮೂಲಿ, ಏನ್ ಮಾಡ್ತೀರಿ ಈಗ ಮುಂದಿನ ವಾರ ಕೂತ್ಕೊಂಡ್ರೆ ಇನ್ನೂ 30 ಸಿನಿಮಾ ಬರುತ್ತೆ, ಅದಾದ್ಮೇಲೆ ಯುವ ಬರುತ್ತೆ. ನಾನೇನ್ ಹೇಳೋದು, ಎಲ್ಲ ಗಟ್ಟಿ ಇರುವಂತ ಸಿನಿಮಾ ಗೆಲ್ಲಿ, ಗಟ್ಟಿ ಇರುವಂತ ಸಿನಿಮಾಕ್ ನೀವೆಲ್ಲರೂ ಸಹಕಾರ ಮಾಡಿ. ಯಾಕೆಂತಂದ್ರೆ ಇಲ್ಲಿ ಏನಾಗುತ್ತೆ ಗೊತ್ತಾ, ದೊಡ್ಡ ದೊಡ್ಡ ಸಿನಿಮಾದವರು ಈಗ ಟಿವಿ ಚಾನಲ್ ಇರ್ಬೋದು, ಇನ್ನೊಂದು ಇರ್ಬೋದು, ಬೇರೆ ಬೇರೆ ಮಾಧ್ಯಮದವರು ಇವತ್ತು ಲಾಸ್ಟ್ ರಿಲೀಸ್ ಅಂತ ತಪ್ಪಾಗಲ್ಲ ಅನ್ಕೊಳ್ತೀನಿ ಮಾತಾಡೋದ್ರಿಂದ. ಕಮರ್ಷಿಯಲ್ಸ್ ಈ ತರದ್ದೆಲ್ಲ ಬರುತ್ತೆ, ಅಡ್ವರ್ಟೈಸ್ಮೆಂಟ್ಸ್ ಇನ್ನೊಂದಲ್ಲ. ಈಗ 100 ಕೋಟಿ ರೂಪಾಯಿ ಹಾಕಿ ಸಿನಿಮಾದವನಿಗೂ ನೀವು ಅದೇ ಇದಾಗಿರುತ್ತೆ, ಕಮರ್ಷಿಯಲ್ಸ್ ಇನ್ನೊಂದೆಲ್ಲ ಇರುತ್ತೆ. ಅವರು ಅಷ್ಟು ಕೊಟ್ಟರು ಕೂಡ ದೊಡ್ಡ ಮಟ್ಟದಲ್ಲಿ ಮಾಡ್ಕೊಡ್ತೀರಾ, ಇನ್ನೊಂದು ಮಾಡ್ಕೊಡ್ತೀರಾ. ಇನ್ನು ಉಳಿದಂತ ಸಣ್ಣ ಪಿಕ್ಚರ್ ನೋಡಿಗೂ ಕೂಡ ಅದೇ ತರನೇ ಇರುತ್ತೆ ಕಮರ್ಷಿಯಲ್ಸ್. ಎಲ್ಲ ಸಣ್ಣದಾಗಿ ಮಾಡಿದಾಗ ಏನ್ ಗೊತ್ತಾ, ಸಿನಿಮಾ ರಿಲೀಸ್ ಬರೋಷ್ಟೊತ್ತಿಗೆ ಒಣಗೋಗ್ಬಿಟ್ಟಿರ್ತಾರೆ ಎಲ್ಲ ಓಡಾಡ್ತಾರೆ. ಒಂದು ಚೂರು ಗಟ್ಟಿ ಇದೆ ಸಿನಿಮಾ, ಇದೇನೋ ಚೆನ್ನಾಗಿದೆ ಅಂತ ಅನ್ಸಿದ್ರೆ ಎಲ್ಲರೂ ಕೂಡ ಸಾಕು. ನಾನಂದ್ರೆ ಇದು ಓವರ್ ಆಲ್ ಆಗಿ ಹೇಳಿರೋದು, ಯಾವುದೇ ಒಂದು ವ್ಯಾಪಾರ ಬಿಸ್ನೆಸ್ ಅಂತ ಬಂದಾಗ ಒಂದು ಸಂಸ್ಥೆ ನಡೆಯೋದೇ ಆ ಒಂದು ಫಾರ್ಮೇಟ್ ಅಲ್ಲಿ. ಹಾಗಾಗಿ ಚೆನ್ನಾಗಿದೆ ಅಂತಂದ್ರೆ ನನ್ನ ಸಿನಿಮಾ ಅಂತಲ್ಲ, ಇನ್ನೊಂದು ಯಾವುದೇ ಇದ್ರು ಕೂಡ ನೀವೆಲ್ಲರೂ ಒಂದು ಸಹಕಾರ ಮಾಡ್ಕೊಡಿ. ಹಾಗಾಗಿ ಒಳ್ಳೆ ಸಿನಿಮಾ ಆದ್ರೆ ಈ ತರ ಇನ್ನೂ 10 ಸಿನಿಮಾ ನಾವು ಮಾಡ್ತೀವಿ. ಏನಾದ್ರು ತಪ್ಪಾಯ್ತು ಅದು ಹೇಳಿದ್ದು?